ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ ಮತ್ತು ಬೇಡಜಂಗಮ ಧರ್ಮಪೀಠ, ಈ ನಮ್ಮ ಪೀಠದಿಂದ ಇವತ್ತಿನ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಏನಾಗಿದೆ ಅಂತಂದರೆ, ಇವತ್ತಿನ ಕಾಲದಲ್ಲಿ ಪರಿಪೂರ್ಣ ಜ್ಞಾನವಿಲ್ಲದೆ, ಯಾವುದೇ ವಿಷಯದಲ್ಲಿ ಪರಿಪೂರ್ಣ ಜ್ಞಾನವನ್ನು ಸಾಧಿಸದೆ, ಏನೂ ಗೊತ್ತಿಲ್ಲದೆ ಏನು ಮಾಡ್ತಾ ಇದ್ದಾರೆ, ಫೇಸ್ಬುಕ್ಕು ಒಂದು ಉಚಿತ ಮಾಧ್ಯಮ, ಒಂದು ಏನು ದುಡ್ಡು ಕಟ್ಟಂಗಿಲ್ಲ, ಪುಕ್ಸಟೆ ಮಾಧ್ಯಮ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಬಂದಂತೆ ಬರೀತಕ್ಕಂಥದ್ದು ಒಂದು ರೂಢಿ ಆಗ್ಬಿಟ್ಟಿದೆ. ದುಡ್ಡು ಕೊಡಂಗಿದ್ದಿದ್ರೆ ಯಾರೂ ಬರ್ತಿರಲಿಲ್ಲ ಇದಕ್ಕೆ. ಈಗ ನಾನಾದರೂ ಕೂಡ ಅಷ್ಟೇ, ನಾನು ಯಾಕೆ ಈ ಯಾವುದೋ ವಿಷಯ ತಕ್ಕೊಂಡು ನಾನು ಇನ್ನೊಬ್ರಿಗೆ ಹೇಳೋಕ್ಕೆ ಹೋಗ್ತಿದ್ದೆ, ನನ್ನ ಪಾಡಿ ನಾನು ಸುಮ್ಮನಿರ್ತಿದ್ದೆ. ಏನು ಕೆಲವು ವಿಷಯಗಳು ತಿಳ್ಕೊಂಡಿರೋದ್ರಿಂದ, ಸಂಶೋಧನೆ ಮಾಡೋದ್ರಿಂದ, ಅಂಥ ಗ್ರಂಥಗಳ ಆಧಾರಗಳು ಇರೋದ್ರಿಂದ ನಾನು ಫೇಸ್ಬುಕ್ಕಿಗೆ ಬಂದು ಮಾತಾಡ್ತಾ ಇದ್ದೀನಿ. ಬಿಟ್ಟರೆ ನನಗೇನಂತ ಇರೋದೇ ಇಲ್ಲ, ನನಗೆ ಅವಶ್ಯಕತೆಯೂ ಇಲ್ಲ. ಅದು ಇನ್ನೊಬ್ಬರಿಗೆ ತಿಳಿಸ್ಬೇಕು, ನಾನು ಇದಾಗಬೇಕು ಅನ್ನೋದಿಲ್ಲ. ಆದರೆ ಕೆಲವರಿಗಿದೆ. ಅದು ಏನಾಗಿದೆ ಮೈಂಡ್ಸೆಟ್ಟು, ಒಂದು ಸನಾತನ ಧರ್ಮದ ಮೈಂಡ್ಸೆಟ್ಟು ಒಂದು, ಅದು ಫಾಲೋ ಮಾಡೋರು ಕೆಲವರು. ಇನ್ನು ಕೆಲವರು ಶರಣರು, ಬಸವಣ್ಣ, 12ನೇ ಶತಮಾನದಿಂದ ಈಚೆಗೆ ಅವ್ರದ್ದು ಒಂದು ಮೈಂಡ್ಸೆಟ್. ಈ ಥರ ಎರಡು ಜನಾಂಗ ಆಗಿ ಈ ಥರ ಆಗ್ತಾಯಿದೆ. ಅದಕ್ಕೆ ನಾನಿವತ್ತು ಮಠದ ಸ್ವಾಮಿಗಳ ಸ್ಟೈಲ್ಗಿಂತ ಮಾಮೂಲಿ ಸ್ಟೈಲಲ್ಲೇ ಮಧ್ಯೆ ನಾನು ಮಾತಾಡ್ತಾ ಇದ್ದೇನೆ. ಆದರೆ ಈಗೇನಾಗಿದೆ ಅಂದರೆ, ಕೆಣಕೊಂಡು ಬರ್ತಾಯಿದ್ದಾರೆ ಕೆಲವರು. ಯಾರ್ಯಾರೋ ಕೆಲವರು ಹೆಸರುಗಳು ಹೇಳೋದು ಬೇಡ, ಅವರವ್ರಿಗೆ ಅರ್ಥ ಆಗ್ಬಿಡುತ್ತೆ. ಈಗ ನಾನು ಹೇಳಿದರೆ ಅವ್ರು ಏನು ಮಾಡ್ತಿದ್ದಾರೆ, ಸುಮ್ಮನೆ ಕಾಲು ಕೆರ್ಕೊಂಬರ್ತಾರೆ, ವಿಷಯ ಅರ್ಥ ಮಾಡ್ಕೊಳಲ್ಲ. ನಾನು ಏನೋ ಒಂದು ಹಾಕಿರ್ತೀನಿ ಫೇಸ್ಬುಕ್ಕಲ್ಲಿ, ಅದು ಶಾಸನಗಳ ಆಧಾರನೂ ಇರುತ್ತೆ, ಆಮೇಲೆ ಬೇರೆ ಬುಕ್, ಅದು ಗ್ರಂಥದ ಆಧಾರನೂ ಇರುತ್ತೆ. ಅವ್ರು ಅದನ್ನು ಓದೋದು ಬಿಡ್ತಾರೆ, ಸುಮ್ಮನೆ ನಾನು ವೈಯಕ್ತಿಕವಾಗಿ ನನಗೆ ಪ್ರತಿಷ್ಠೆ ಮಾಡೋಕ್ಕೆ ಬರ್ತಾರೆ. ಇದು ಭಾಳ ತಪ್ಪು. ನೀವು ಖಂಡಿತ ನೀವು ಡಾಕ್ಟ್ರು ಅಂತೆಲ್ಲ ಹಾಕ್ಕೊಂಡಿದ್ದೀರಿ, ಓದಿದ್ರೆ ನೀವು ತಿಳ್ಕೊಳ್ರಿ ಮೊದಲು. ಇದು ಅಧ್ಯಯನಕ್ಕೋಸ್ಕರ ನಿಮ್ಮ ರೆಫರೆನ್ಸಿಗೆ ಹಾಕೋದು. ಎಲ್ಲರೂ ತಿಳ್ಕೊಳ್ಳಿ ಅಂತ ಹಾಕೋದು. ನೀವು ಒಬ್ಬರು ಗಣನಾಯಕರಿಗೆ ಹಾಕಲ್ಲ ನಾನು, ಇಡೀ ಪ್ರಪಂಚವೇ ತಿಳ್ಕೊಬೇಕು. ಇದು ಫಾರಿನ್ಗೂ ಹೋಗುತ್ತಿದ್ದು. ನಿಮ್ಮನ್ನು ಉದ್ದೇಶ ಪಟ್ಕೊಂಡು ನಾನೇನು ಹಾಕಲ್ಲ. ಅದಕ್ಕೆ ಫಸ್ಟ್ ಓದ್ಕೊಂಡು ಆಮೇಲೆ ನೀವು ಕಾಮೆಂಟಾರ ಮಾಡ್ಕೊಳ್ರಿ, ಕಮೆಂಟ್ ಮಾಡದೆ ಬಿರ್ರಿ. ನನಗೆ ಹೆಂಗೆ ಅದ್ರ ಬಗ್ಗೆ ಇಲ್ಲ. ನಾನು ಸಂಶೋಧಕ ಆಗಿರೋದು ನಿಜ, ನಾನು ಶಾಸನಗಳ ಅಧ್ಯಯನ ಮಾಡಿರೋದು ನಿಜ. ಅವ್ರು ಯಾರೋ ಕೇಳ್ತಾ ಇದ್ದ, ನಿಮಗೆ ಅರ್ಜುನವಾಡ ಶಾಸನ ಗೊತ್ತಾ ಅಂತ ಕೇಳಿದ್ದ ಒಬ್ಬ ಮಹನೀಯ ಮಹಾಪುರುಷ. ಅಲ್ಲ, ನಾನು ಸಂಶೋಧನಾ ಡಿಪ್ಲೊಮಾ ಪದವಿ ಕೋರ್ಸ್ ಮಾಡುವಾಗ ಈಗಿರ್ತಕ್ಕಂಥ ದೇವ್ರ ಕೊಂಡಾರೆಡ್ಡಿಯವರು, PV ಕೃಷ್ಣಮೂರ್ತಿಯವರು, ವಸಂತಲಕ್ಷ್ಮಿಯವರು, ದೇವರಾಜ ಸ್ವಾಮಿಯವರು, ಸ್ಮಿತಾರೆಡ್ಡಿಯವರು, ಇನ್ನೂ ಅನೇಕ ಜನಗಳು ನನಗೆ ಪಾಠ ಮಾಡಿ, ಶಾಸನಶಾಸ್ತ್ರ ಡಿಪ್ಲೊಮಾ ಮಾಡಿಸಿ, ಲಿಪಿಗಳು, ಶಾಸನ, ಭಾಷೆ, ಭಾರತದ ಮೂಲ, ಇತಿಹಾಸ ಎಲ್ಲವನ್ನೂ ಪಾಠ ಮಾಡಿನೇ ನಮಗೆ ಅವರು, ನಾವು ಆ ವರ್ಷವೆಲ್ಲ ಪಾಠ ಕೇಳಿ, ಆ ಕೋರ್ಸ್ ಮಾಡಿ, ಕಾಲೇಜ್ನಲ್ಲಿ ಕೂತು ಪಾಠ ಕೇಳಿ ಎಲ್ಲ ಆದಮೇಲೆ ನಮಗೆ ಅವರು, ನಾವೊಂದು ಥೀಸಿಸ್ ಸಬ್ಮಿಟ್ ಮಾಡಬೇಕು, ಸಂಪ್ರಬಂಧ ಅಂತಿಮವಾಗಿ. ಅದನ್ನು ನೋಡಿ ಅವರು ಎಕ್ಸಾಮ್ ಮಾಡೋದು 2 ಪೇಪರ್ ಇರುತ್ತೆ. ಅದರಲ್ಲಿ ಒಂದು ಶಾಸನ ಲಿಪಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಇತಿಹಾಸ ಇರುತ್ತೆ, 2 ಇರುತ್ತೆ. ಅದೆಲ್ಲ ಪಾಸ್ ಆದಮೇಲೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಯಾರು? ಕನ್ನಡ ಸಾಹಿತ್ಯ ಪರಿಷತ್ನವರು. ಇದಕ್ಕೇನು ಸಪ್ರೇಟಾಗಿ ಏನು ಯೂನಿವರ್ಸಿಟಿ ಇಲ್ಲ. ಈ ಕನ್ನಡ ಸಾಹಿತ್ಯ ಪರಿಷತ್ತೇ ಒಂದು ಯೂನಿವರ್ಸಿಟಿ. ಅದರಲ್ಲೆಲ್ಲ ದೊಡ್ಡ ವಿದ್ವಾಂಸರಿದ್ದಾರೆ. ಈಗಲೂ ನಡೀತಾ ಇದೆ ತರಗತಿ, ಹೋಗ್ತಾರೆ. ಹೀಗಾಗಿ ನಾನು ಒಂದು ಕೋರ್ಸ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಮತ್ತು ಎಲ್ಲ ವರ್ಷವೆಲ್ಲ ಪಾಠ ಕೇಳಿ ಎಲ್ಲ ಮಾಡಿ, ನಮ್ಮ ಎಕ್ಸಾಮ್ ಸ್ಕ್ರೂಟ್ನಿ ಮಾಡಿ, ನಮ್ಮದೆಲ್ಲ ಆದಮೇಲೆ ಅದು ಓಕೆ ಅಂತ ಅಂದಮೇಲೆ ಅವ್ರು ಸರ್ಟಿಫಿಕೇಟ್ ಕೊಡೋದು. ಆ ಸರ್ಟಿಫಿಕೇಟ್ ಕೂಡ ನನ್ನ ಹತ್ರ ಇದೆ. ಬೇಕಂದ್ರೆ ಒಂದಿನ ತೋರಿಸ್ತೀನಿ, ಇಲ್ಲ ಅದನ್ನು ಪಬ್ಲಿಕ್ ಮಾಧ್ಯಮಕ್ಕೂ ಹಾಕ್ತೀನಿ. ಒಟ್ಟಿನಾಗ ಏನು ಹೇಳ್ತಿದ್ದಾರೆ ಅಂದರೆ, ಇವರು ಯಾರೋ ಒಬ್ಬ 2 ಬುಕ್ ಬರೆದೆ ನಾನು ಮಾತ್ರ ಸಂಶೋಧಕ, ಉಳಿದಿರೋರು ಅಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇದು ತಪ್ಪಿದು. ಏನು ಬರೆದಿದ್ರೂ ಸಂಶೋಧಕ ಆಗಿರ್ತಾನೆ, ಬರೆದ್ರೂ ಆಗಿರ್ತಾನೆ. ಈಗ ನಂದು ಸರ್ಟಿಫಿಕೇಟ್ ಮುಖಾಂತರ ನಾನು ಸಂಶೋಧಕ ಆಗಿದ್ದೀನಿ, ಬರೆದಿದ್ದೀನಿ, ಪ್ರಕಟ ಆಗಿಲ್ಲ. ಪ್ರಕಟ ಈಗ ಆಗಿದಾವಲ್ಲ, ಇದಕ್ಕಿಂತ ಪ್ರಕಟ ಬೇಕಾ ನಿಮಗೆ? ಪುಸ್ತಕದ ಮುಖಾಂತರ ಅಲ್ಲ, ಮಸ್ತಕದ ಮುಖಾಂತರ ನಾನು
ವೈಯಕ್ತಿಕವಾಗಿ ನಾನು ಭೌತಿಕವಾಗಿ ನಾನೇ ನಿಮ್ಮ ಮುಂದಿದ್ದೀನಿ, ಮಾತಾಡ್ತಾ ಇದ್ದೀನಿ, ಪುಸ್ತಕ್ಕಿಂತ ಹೆಚ್ಚಾಗಿ ಬರೆದಿದ್ದೀನಿ, ಇನ್ನೇನು ಬೇಕು ನಿಮಗೆ? ಅದಕ್ಕೆ ಇದೆಲ್ಲ ಬಿಡ್ರಿ. ಬಸವಣ್ಣನ ಬಗ್ಗೆ ನೀವು ಪೋಸ್ಟ್ ಹಾಕಿದ ಕೂಡಲೇ ಪ್ರಶ್ನೆ ಮಾಡೋದು. ಯಾಕೆ ಬಸವಣ್ಣ ಏನು ಪೌರಾಣಿಕ ಪುರುಷನೋ ಏನೋ ಐತಿಹಾಸಿಕ ಪುರುಷನೋ? ಬಸವಣ್ಣನ ಮೇಲೂ ಹಾಕ್ಬೋದು, ಯಾರ ಮೇಲಾರು ಹಾಕ್ಬೋದು. ಬಸವಣ್ಣನು ಕೂಡ ಇತಿಹಾಸಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಅಷ್ಟೇ. ಬಸವಣ್ಣನ ಶಕ್ತಿ ಅಲ್ಲ. ಶಿವ ಆಗಿದ್ದರೆ, ಇನ್ಯಾವುದೋ ಆಗಿದ್ದರೆ ಬಿಡಪ್ಪ, ಅವ್ರ ಬಗ್ಗೆ ದೇವ್ರ ಬಗ್ಗೆ ಯಾಕೆ ಬರೀತೀರಾ ಅನ್ಬೋದು. ಬಸವಣ್ಣನೂ ಸಹಜ ಮಾನವ, ನಮ್ಮಂಗೆ ಹುಟ್ಟಿದ್ದ, ಬೆಳೆದ, ಎಲ್ಲ ಆಯಿತು. ಏನೋ ಒಂದು ಕಲ್ಯಾಣದಲ್ಲಿ ಆತನಿಗೊಂದು ಅವಕಾಶ ಸಿಕ್ತು, ಆಯ್ತಪ್ಪ. ಈಗ ರಾಜ್ಕುಮಾರ ಸಿಕ್ಕಂಗೆ ಅಂತ ನಾನು ಹೇಳಿದ್ದೀನಿ. ರಾಜ್ಕುಮಾರ್ಗೆ ಅಂಥ ಅವಕಾಶಗಳು ಸಿಕ್ತು, ಅವರು ಫೇಮಸ್ ಆದರು, ಹಿಂಗೆ ಆಗಿದ್ದಾರೆ. ಬಸವಣ್ಣನ ಬಗ್ಗೆ ಪೋಸ್ಟ್ ಹಾಕಬೇಕು ಅಂತೇನಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ನಾನು ಬಸವಣ್ಣನ ಬಗ್ಗೆ ಪೋಸ್ಟ್ ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಲ್ಲ. ನಾವು ಯೋಚನೆ ಮಾಡ್ತೀವಿ ಗಂಭೀರವಾಗಿ. ಬಸವಣ್ಣನ ಬಗ್ಗೆ ಹಾಕಬೇಕಾದ್ರೆ ಇದು ಬಹಳ ಜನಗಳ ಒಂದು ನಾಡಿ ಮಿಡಿತ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ನಾವು ಏನು ಬಸವಣ್ಣಗೇನು ವಿರೋಧ ಇಲ್ಲ, ಖಂಡಿತ ನೀವು ತಿಳ್ಕೊಂಡಂಗೆ ವಿರೋಧ ಇಲ್ಲ. ನಮಗೂ ಕೂಡ ಬಸವಣ್ಣನ ಮೇಲೆ ಅಪಾರವಾದ ಇದಿದೆ. ಆದರೆ ಬಸವಣ್ಣ ಹೆಸರು ಹೇಳ್ಕೊಂಡು ನೀವು ಏನೇನೋ ಮಾಡ್ತಿರಲ್ಲ, ಅದ್ರ ಮೇಲೆ ನಮಗೆ ವಿರೋಧ ಇದೆಯೇನೋ, ಬಸವಣ್ಣನ ಮೇಲೆ ಇಲ್ಲ. ಆಮೇಲೆ ನಿಮ್ಮ ಮೇಲೂ ಇಲ್ಲ ನಮಗೆ. ನೀವು ಮಾಡ್ತಕ್ಕಂಥ ಅಜ್ಞಾನದ ಮೇಲೆ ನಮಗೆ ಸಿಟ್ಟಿದೆ, ಅಜ್ಞಾನದ ಮೇಲೆ ಬೇಸರ ಇದೆ. ಅದನ್ನು ಬಿಡ್ರಿ, ನೀವು ಮುಕ್ತವಾಗಿ ಎಲ್ಲ ಓದ್ಕೊಳ್ರಿ, ಸರೋಗುತ್ತೆ ಅವಾಗ. ನೀವು ಮತ್ತು ಬಸವಣ್ಣನ ಬಗ್ಗೆ ಬರಿಬೇಡ್ರಿ ಅಂತ ಹೇಳೋರು, ರೇಣುಕಾಚಾರ್ಯರ ಬಗ್ಗೆ, ಆಚಾರ್ಯ ಪರಂಪರೆ ಬಗ್ಗೆ ಯಾಕೆ ನೀವು ಬರೀತೀರಿ? ಯಾಕೆ ಮತ್ತು ವಿನಯ ಮಾಡ್ತೀರಿ? ಒಂದು ಪೋಸ್ಟ್ ಹಾಕೋದು ಬಿಡೋದು. ರೇಣುಕಾಚಾರ್ಯ ಕಾಲ್ಪನಿಕ, ರೇವಣಸಿದ್ಧ ವಾಸ್ತವ, ಹಿಂಗೆ ಬರೀತೀರಿ. ಮತ್ತು ನಮ್ಗೆ ಉರಿ ಬೀಳುತ್ತಾ ಇಲ್ವೋ? ಉರಿ ಬಿದ್ದಾಗ ನಾವೇ ಮಾಡ್ತೀವಿ, ಅರೆ ನಮ್ಮ ಪರಂಪರೆ ಬಗ್ಗೆ ಇವ್ರು ಹೇಳ್ತಿದ್ದಾರೆ, ಆಚಾರ್ಯ ಪರಂಪರೆ ಇದ್ದಿದ್ದು ನಿಜ. ಶಂಕರಾಚಾರ್ಯರ ಕಾಲದಲ್ಲೇ ಒಬ್ಬರು ರೇಣುಕಾಚಾರ್ಯರಿದ್ದರು, ಅದ್ರ ಬಗ್ಗೆ ನಾವು ಓದಿದ್ದೀವಿ. ನೀವು ಯಾವುದೋ ಬೇರೆ ಓದ್ಕೊಂಡ್ರೆ ನಾವು ಯಾವುದೋ ಬೇರೆ ಓದ್ಕೊಂತೀವಿ. ಆಮೇಲೆ ನಾವು ಬೆಳೆದಿರೋ ಪರಿಸರ ಬೇರೆ ಇರುತ್ತೆ, ನೀವು ಬೆಳೆದಿರೋದೇ ಬೇರೆ ಇರುತ್ತೆ. ಹಿಂಗಾಗಿ ಅದು ವ್ಯತ್ಯಾಸ ಇದ್ದೇ ಇರುತ್ತೆ. ನಾನು ಓದಿರೋ ಬುಕ್ ನೀವು ಓದಿದ್ರೆ ನೀವು ಅದನ್ನೇ ಬರೀತೀರಿ. ನಿಮಗೆ ಪಾಪ ಸಿಕ್ಕಿಲ್ಲ, ಸಿಕ್ಕದಕ್ಕೆ ನಾನೇನು ಮಾಡೋಣ? ನಿಮ್ಮ ಮನೆಗೆ ಬಂದು ತಂದು ಕೊಡೋಕ್ಕಾಗುತ್ತೆ? ಅದಕ್ಕೆ ನಮ್ಮ ಹತ್ರ ಇರೋ ಪುಸ್ತಕಗಳು ಏನಿದೆ, ವೀರಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟವು, ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಬರೆದಿರೋವು, ಆಮೇಲೆ TN ಮಲ್ಲಪ್ಪರು ಬರೆದಿರೋವು, ಇನ್ನೂ ಬೇರೆ ಬೇರೆ ಜನಗಳು ಬರೆದಿರೋವು ಇದ್ದಾವೆ. ನಾವೇನು ಮಾಡ್ತೀವಿ, ಅದನ್ನೇ ನಿಜ ಅಂತ ಹೇಳೋಕ್ಕೆ ಹೋಗಲ್ಲ. ನಾವು ಕೂಡ ಅದರಲ್ಲಿ ಆಧಾರಗಳಿದ್ದರೆ, ಶಾಸನಗಳಿದ್ದರೆ, ಇತಿಹಾಸ ನಿಜವಾಗಿದ್ದರೆ ಮಾತ್ರ ನಾವು ಅದನ್ನು ನಿಮ್ಗೆ ಹೇಳ್ತೀವಿ, ಪಬ್ಲಿಕ್ಕಿಗೆ ಹೇಳ್ತೀವಿ. ಬಿಟ್ಟರೆ ಸುಮ್ಮನೆ ಏನು ಹಾಕಲ್ಲ. ಅದು ಫೇಸ್ಬುಕ್ಕಿಂಗ್ ಕಥೆಯಲ್ಲ. ಫೇಸ್ಬುಕ್ಕಲ್ಲಿ ಬಂದ ಕೂಡಲೇ ಅವ್ನು ಭಾಳ ಹಗುರವಾದ ಮನುಷ್ಯ ಅಲ್ಲ. ಈಗ ನಾನು ಒಂದು ಮಠದ ಜವಾಬ್ದಾರಿ ಹೊತ್ತಿದ್ದೀನಿ, ನಿಮಗೆ ಗೊತ್ತೋ ಗೊತ್ತಿಲ್ವೋ? ಒಟ್ಟಿನಲ್ಲಿ ನೀವು ಏಕವಚನದಲ್ಲಿ ಮಾತಾಡೋದು ಇವೆಲ್ಲ ಬಿಡ್ರಿ. ಮೊದಲು ನಾನು ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಮಠಸ್ಥರ ಪರಂಪರೆಯಿಂದ ಬಂದು ಇವತ್ತೊಂದು ಮಠ ನನ್ನ ಕೈ ಕೊಡ್ರಿ, ಬೇಕಾದ್ರೆ ನಾನು ಪಬ್ಲಿಕ್ ಚಾಲೆಂಜ್ ಮಾಡ್ತೀನಿ. ಇವತ್ತಿನ ಯಾವ ಸ್ವಾಮಿಗಳಿಗೂ ಕಡಿಮೆ ಆ ಮಠ ನಾನು ಇದನ್ನ ನಡೆಸಲ್ಲ, ಹಂಗೆ ನಡೆಸ್ತೀನಿ. ಕೊಡ್ತೀರಾ? ಕೊಡ್ರಿ, ಅದು ಯಾವ ಮಠ ನಾನು ನಡೆಸ್ತೀನಿ, ಆ ಶಕ್ತಿ ಇದೆ. ಅವನು ಯಾರೋ ಬರೀತಾ ಇದ್ದ, ಅದೇನೋ ಬರೆದಿದ್ದ, ಅವನು ಅದೆಂಥದೋ ಪ್ಯಾಡ್ ಅಂತ ಬರೆದಿದ್ನಪ್ಪ, ಮಕ್ಕಳಿಗೆ ಡೈಪರ್ ಹಾಕ್ತಾರಲ್ಲ ಆ ರೀತಿ ಬರೆದಿದ್ದ. ನನ್ನ ಹಂಗೆ ತಿಳ್ಕೊಂಡಿದ್ದಾನೆ. ನನ್ನ ವೈಯಕ್ತಿಕವಾಗಿ ಅವನು ನೋಡಿ, ನನ್ನ ಮಾತಾಡಿಸಿ, ನನ್ನ ಜೊತೆ ವಾದ ಮಾಡಿ ನೋಡಲಿ ಅವನು. ಆವಾಗ ಗೊತ್ತಾಗುತ್ತೆ ನನ್ನ ಮಹಿಮೆ ಏನು ಅಂತೇಳಿ. ಯಾಕೆ ನಾನು ಮೆತ್ತಗಿರ್ತನಲ್ಲ, ಅದಕ್ಕೆ ಶಾರೀರ ಮೆತ್ತಗಿರ್ಬೋದು, ಶರೀರ ಗಟ್ಟಿ ಇದೆ. ಆಮೇಲೆ ಯಾವುದಕ್ಕೆ ಬೇಕಾದ್ರೂ ಸೆಣಸಾಡೋ ಶಕ್ತಿ ಇದೆ. ಆದರೆ ಏನಪ್ಪ ಅಂದರೆ, ನಾಗರಿಕ ಸಮಾಜದಲ್ಲಿ ಹೆಂಗಿರ್ಬೇಕಂದ್ರೆ ಹಂಗಿರಬೇಕು. ಸುಮ್ಮನೆ ಯಾರ್ಯಾರ ಹತ್ರನೂ ಆದೆಗೆ ಹೋಗೋದೇವೋ ಮನೆಗೆ ಹೋಗು ಅಂತ ಎಲ್ಲರ ಹತ್ರನೂ ಜಗಳ ಮಾಡ್ಕೊಂಡು ಮಾಡೋದಲ್ಲ. ಅದಲ್ಲ. ಅದು ವಿದ್ಯಾವಂತರು ಹೆಂಗಿರ್ಬೇಕು ಹಂಗಿರ್ಬೇಕು, ಬುದ್ಧಿವಂತರು ಹೆಂಗಿರ್ಬೇಕು ಹಂಗಿರ್ಬೇಕು, ಸ್ವಾಮಿಗಳು ಹೆಂಗಿರ್ಬೇಕು. ನಮ್ಮ ಸ್ವಾಮಿಗಳು ಪರಂಪರೆ, ಮಠದ ಸ್ವಾಮಿಗಳು ಊರಲ್ಲಿ ಎಲ್ಲರೂ ನಮಸ್ಕಾರ ಮಾಡ್ತಕ್ಕಂಥದ್ದು, ಮರ್ಯಾದೆ ಕೊಡ್ತಕ್ಕಂಥದ್ದು ಇರುತ್ತೆ. ನಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ಇರುತ್ತೆ. ಆದರೆ ಫೇಸ್ಬುಕ್ಕಲ್ಲಿ ಬಂದ ಕೂಡಲೇ ನೀವು ಇವನು ಯಾರೋ ಹಿಂಗೆ ಅಂತೇಳಿ ಏಕವಚನದಲ್ಲಿ ಅವೆಲ್ಲ ಬಿಡ್ರಿ. ನೀವು ಅವೆಲ್ಲ ಬೇಕಿಲ್ಲ ನಮಗೆ. ನಿಮಗೇನು ಬೇಕು, ವಿಷಯ ಬೇಕಷ್ಟೇ. ಸರಿ ಇದ್ದರೆ ನೀವು ಸರಿ ಅಂದ್ಕೊಳ್ರಿ. ನಿಮ್ಮ ಸಂಪ್ರದಾಯ ಬೇರೆ ಆಗಿದ್ದರೆ ಬಿಟ್ಟು ಹಾಕ್ರಿ, ನಮಗೆ ಸಂಬಂಧಪಡಲ್ಲಪ್ಪ ಅಂತ ಬಿಟ್ಟು ಹಾಕ್ರಿ. ಅದು ಬಿಟ್ಟು ನೀವು ಬಸವಣ್ಣನ ಏನು ಕ್ವಶನ್ ಮಾಡಬಾರ್ದೆ. ಹಂಗಾರೆ ನೀವು ಯಾಕೆ ಮಾಡ್ತೀರಾ? ಅದನ್ನು ಬಿಡ್ರಿ ಮೊದಲು, ಆವಾಗ ಸರಿ ಹೋಗುತ್ತದು. ಅದಕ್ಕೋಸ್ಕರ ನಾನು ಇದನ್ನು ವಿಡಿಯೋದಲ್ಲೇ ಹೇಳ್ಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ ನಾನು ಸುಮ್ಮನಿದ್ದೆ. ಈಗ ವಾದಕ್ಕಿಂತ ಸುಮ್ಮನೆ ಬರ್ಕಂತ ಎಷ್ಟು ವರ್ಷ ಅಂತ ಬರೆಯೋಕ್ಕಾಗತ್ತೆ ನಿಮಗೆ? ನಮಗೂ ಬೇಕಾದಷ್ಟು ಕೆಲಸ ಇದ್ದಾವೆ, ಕೆಲಸದ ಒತ್ತಡ ಇರ್ತವೆ. ಅದ್ರ ಮಧ್ಯನೂ ನಾನೇನಪ್ಪ ಅಂದರೆ ಇದೊಂದು ಕೋರ್ಸ್ ಮಾಡಿದ್ದು ನಿಜ, ಸಂಶೋಧನಾ ಡಿಪ್ಲೊಮೊ ಕೋರ್ಸ್ ಅಂತ. ಅದರಲ್ಲಿ ಲಿಪಿಗಳು, ಶಾಸನ, ಇತಿಹಾಸ ಎಲ್ಲ ಬರುತ್ತೆ. ಹಾಗಾಗಿ ನಾನು ಅರ್ಹತೆ ಇರೋದ್ರಿಂದ ನಾನು ಸಂಶೋಧಕ ಅಂತ ಹಾಕೊಂಡೆ ವಿನ
ಸುಮ್ಮನೆ ಏನು ಹಾಕ್ಕೊಂಡಿಲ್ಲ. ಬೇಕಾದ್ರೆ ಅದನ್ನು ಸರ್ಟಿಫಿಕೇಟ್ನೇ ಹಾಕ್ತೀನಿ ನಿಮಗೆ ಪಬ್ಲಿಕ್ಕಲ್ಲಿ. ನನಗೇನು ಏನು ಕಳ್ಳನೇ ನಾನು? ಏನು ಸುಳ್ಳನೇ? ಸಮಾಜದಲ್ಲಿ ನಾನು ಒಬ್ಬ ಗೌರವಸ್ಥ ಕುಟುಂಬ. ನಾವು ನಮ್ಮದೇ ಆಗಿರ್ತಕ್ಕಂಥ ಒಂದು ರೆಸ್ಪೆಕ್ಟ್ ಸಂಪಾದನೆ ಮಾಡ್ಕೊಂಡಿದ್ದೀವಿ. ನೀವ್ಯಾರೋ ಜರದ್ಬಿಟ್ರೆ ಆಗಲ್ಲ. ಸನಾತನ ಧರ್ಮ ನಿಮ್ಮ ಅಪ್ಪನ ಕಾಲದ್ದಲ್ಲ ಅದು. ದೊಡ್ಡ ದೊಡ್ಡ ಸಂಶೋಧಕರು ಬರೆದಿದ್ದಾರೆ, ನಿಮ್ಮಂಥವ್ರು ಬರೀದೇ ಇರ್ಬೋದು, ನಿಮಗೆ ಬೇಡವಾಗಿರ್ಬೋದು. ಪಾಶುಪತ, ಕಾಳಮುಖ, ಲಕುಲಿಶ, ಜಂಗಮರಿದ್ದಿದ್ದು, ರಾಜಗುರುಗಳಾಗಿದ್ದಿದ್ದು, ಶಾಸನದಲ್ಲಿ ಅವ್ರಿಗೆ ದತ್ತಿ ಕೊಟ್ಟು ಕಾಲು ತೊಳೆದಿದ್ದು, ಅವೆಲ್ಲ ಏನು ನೀವು ಅಳ್ಸೋಕ್ಕಾಗತ್ತೆ? ನಿಮಗೇನಾರೆ ಬುದ್ಧಿ ಇದೆಯಾ, ಪ್ರಜ್ಞೆ ಇದೆಯಾ? ನಾವೇನು ಸುಮ್ಮನಿರೋಕ್ಕಾಗಲ್ಲ ಅವಕ್ಕಲ್ಲವ. ಅವೆಲ್ಲ ಇರೋದು ನಿಜ. ನೀವು ಏನು ಓದ್ದಲ್ಲೇ ಸುಮ್ಮನೆ ವಾದ ಮಾಡೋಕ್ಕೆ ಬರ್ತಿರಲ್ಲ, ನಿಮ್ಮದೇ ಅಂತ ಟೊಳ್ಳು ವಾದ ನಿಮ್ಮದು. ಅದಕ್ಕೋಸ್ಕರ ಇದೆಲ್ಲ ಬಿಟ್ಟು ಅಧ್ಯಯನಶೀಲರಾಗ್ರಿ. ಬಸವಣ್ಣಂದಾಗಿರ್ಬೋದು, ಇನ್ನೊಬ್ಬಣ್ಣಂದಾಗಿರ್ಬೋದು, ಯಾವುದಾದ್ರೇನು ಇತಿಹಾಸ ಎಲ್ಲವೂ ಇತಿಹಾಸದೊಳಗೆ ಹಳದ ಬಂತು ಕೋಡೆಗೋತು ಅನ್ನಂಗೆ ಅವೆಲ್ಲ ಹೊರ್ಕೊಂಬಂದವು ಅಷ್ಟೇ. ಇತಿಹಾಸದ ಒಂದು ಭಾಗಗಳಷ್ಟೇ ಅವು. ನೀವ್ಯಾಕೆ ಅದನ್ನು ಸೀರಿಯಸ್ ತಗೊಳಕ್ಕೆ ಹೋಗ್ತೀರಿ? ಬಸವಣ್ಣಿಂದ ಏನು ನಮಗೇನು ನಿಮಗೇನು? ಇದ್ದ ಆಗೋದ್ರು ಅಷ್ಟೇ ಇತಿಹಾಸ. ನಮ್ಮ ಅಪ್ಪ ಅಮ್ಮ ಆಗಿಲ್ವೇ? ಬಸವಣ್ಣನ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಇರಲಿಲ್ವಾ? ನಮ್ಮ ಅಜ್ಜ ಅಜ್ಜಿ ಇರಲಿಲ್ವಾ? ಅವರಿಂದಲೇ ನೀವು ಹುಟ್ಟುಬಿಟ್ರೆ? ಅದಕ್ಕೆ ಎಲ್ಲರದು ಮರ್ಯಾದೆ ಇರುತ್ತೆ. ಬಸವಣ್ಣ ಒಂದು ರಾಜ್ಯದ ಒಂದು ಮಂತ್ರಿ ಆಗಿದ್ದ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮಗೇನೋ ಬೇಕಾಗಿತ್ತೆ ಎಳೆದಾಡ್ತಿದ್ದೀರ ಅಷ್ಟೇ. ನಮಗೇನು ಯಾರಿಂದ ಏನು ಆಗಬೇಕಾದಿಲ್ಲ. ನಮ್ಮ ಜೀವನ ನಮಗೆ, ನಿಮ್ಮ ಜೀವನ ನಿಮಗೆ. ಅದಕ್ಕೋಸ್ಕರ ನೀವು ಈ ರೀತಿ ಒಂದು ತಂಡಗಳ ಸೃಷ್ಟಿ ಮಾಡ್ಕೊಂಡು, ಒಂದು ಗುಂಪು ಮಾಡ್ಕೊಂಡು, ಯಾವನ ವೀರಶೈವ ಧರ್ಮದ ಬಗ್ಗೆ ಪೋಸ್ಟ್ ಹಾಕಿದ್ದಾನೆ ಹಾಕರಲೆ ಅಂತೇಳಿ ಇದು ಮಾಡ್ಕೊಂಡು ಅವೆಲ್ಲ ಮಾಡ್ತಾ ಇದ್ದೀರಾ. ನಮಗೆಲ್ಲ ಗೊತ್ತೈತೆ. ಅವೆಲ್ಲ ಬಿಡ್ರಿ, ಅದರಿಂದ ಏನು ಅವಶ್ಯಕತೆ ಇಲ್ಲ. ನಾವು ಅದನ್ನ ಲೆಕ್ಕಕ್ಕೂ ತಾಣಲ್ಲ. ಗೌಡನ ಲೆಕ್ಕದಾಗಿಲ್ಲ, ಶಾನಭಂಗ ಬುಕ್ನಾಗಿಲ್ಲ ಅಂತ ನಾವು ಸುಮ್ಮನೆ ಆಗ್ತೀವಿ. ಬೆಳಗ್ಗೆನೇ ನನಗೇನು ಕೆಲಸ ಇಲ್ವೇ? ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಪ್ರವಚನ ಮಾಡೋಕ್ಕೇನು ಹುಚ್ಚಿಡ್ದಿದ್ದ, ತಿಕ್ಲಿಡ್ದಿದ್ದ? ತಿಳ್ಕೊಳ್ಳಿ ಜನ ಅಂತ ಮಾಡ್ತೀವಿ ನಾವು. ನಮಗೇನು ದೇಹ ಶ್ರಮ ಮನಶ್ರಮ ಆಗಲ್ವೇ? ಯಾಕೆ ಮಾಡ್ತಾಯಿದ್ವಿ ನಾವು? ನಿಮಗೆ ಬೇಕಿಲ್ಲದೆ ಇರ್ಬೋದಪ್ಪ, ನಮಗೆ ಬೇಕು. ನಮ್ಮ ಜನಗಳಿದ್ದಾರೆ. ನಿಮ್ಮನ್ನು ನೋಡ್ಕೊಂಡು ನಾನು ಪೋಸ್ಟ್ ಹಾಕ್ತೀನಿ. ನೀವು ನಿಮ್ಮ ಪ್ರತಿಕ್ರಿಯೆ ಕೊಡ್ರಿ ಅಂತ ಹೇಳ್ದೇನೆ ಅವನು ನಿಮಗೆ. ನಾವು ಎಕ್ಸ್ಪೆಕ್ಟೇ ಮಾಡಲ್ಲ. ನಾವೇನು ಓದಿದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಪುಸ್ತಕದಲ್ಲಿರೋದು. ಅದು ಕೂಡ ಇಲ್ಲಿ ಓರ್ವಾಯಿ ಶಾಸನದಲ್ಲೊಬ್ಬ ಬಸವಣ್ಣದಾನೆ, ಮಣಿಗೋಳಿ ಶಾಸನದಲ್ಲೊಬ್ಬ ಬಸವಣ್ಣಿದ್ದಾನೆ, ಬೇರೆ ಬೇರೆ ಶಾಸನದಲ್ಲಿ. ಈಗ ನಾನು ಹೇಳಿದ್ದೀನಿ, ನಿಮಗೆ ಪ್ರಶ್ನೆ ಹಾಕಿದ್ದೀನಿ, ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀರಿ. ಮತ್ತು ಯಾಕೆ ಹಾಕಿಲ್ಲ? ಚೌಡದಾನಪುರ ಶಾಸನದಲ್ಲಿ ಸಂಗಮೇಶ್ವರ ಪುತ್ರ ಬಸವಣ್ಣ ಅಂತ ಐತಿ. ನಿಮಗೆ ಯಾಕೆ ಅದನ್ನು ಇವತ್ತವರೆಗೂ ಯಾಕೆ ಯಾವನು ಹೇಳಿಲ್ಲ? ದೊಡ್ಡ ದೊಡ್ಡ ಸಂಶೋಧಕರು ಹೆಸರು ಹೇಳ್ತಿರಲ್ಲ, ಅವ್ರು ಯಾಕೆ ಹೇಳಿಲ್ಲ? ಮತ್ತು ಇದನ್ನ ನಿಮಗೆ ಏನು ಬೇಕೋ ಅದನ್ನು ಮಾತ್ರ ನೀವು ಮುಂದಕ್ಕೆ ತರೋದು, ಬೇಡವಾದ್ಮೇಲೆ ಹಿಂದಕ್ಕೆ ಹಾಕೋದೆ. ಇದು ನಿಮ್ಮದು ಬೇರೆಯವ್ರಿಗೆ ಕೊಡೋದಾದರೆ 3 ಪಾವಿನ ಸೇರು, ನೀವು ತಗೊಳೋದಾದ್ರೆ 5 ಪಾವಿನ ಸೇರು, ಈ ಥರ ಮಾಡ್ಕೊಂಡಿದ್ದೀರಾ. ಇವೆಲ್ಲ ಹುಡುಗಾಟ ಬಿಟ್ಟು ಸೀರಿಯಸ್ ಆಗಿ ಇದ್ರ ಚರ್ಚೆಗೆ ಬರೋಂಗಿದ್ರೆ ಬರ್ರಿ. ಚರ್ಚೆ ಅಂದರೆ ಬಹಿರಂಗ ನಿಮ್ಮ ಮನೆಗೆ ಬಂದು ಚರ್ಚೆ ಮಾಡೋದಲ್ಲ, ಮಾಧ್ಯಮ ಅಲ್ಲ. ಇದೇ ಚರ್ಚೆ, ಇದು ಮಾಧ್ಯಮನೇ. ಇದಕ್ಕಿಂತ ಇನ್ನೆಂಥ ಮಾಧ್ಯಮ ಸಿಗುತ್ತೆ ನಿಮಗೆ? ಪುಕ್ಸಟೆ ಮಾಧ್ಯಮ. ಆ ಚಾನಲ್ಗೆ ಹೋಗಿ ನಿಮಗೆ ದುಡ್ಡು ಎಷ್ಟು ಕೊಡಬೇಕು? ನೀವು ಕೊಡ್ತೀರಾ? ಬರ್ತೀನಿ. ಅಲ್ಲಿ ಚರ್ಚೆಗಳು ಸರಿ ಹೋಗಲ್ಲ. ಒಂದು ಅರ್ಧ ಗಂಟೆ ಕೊಡ್ತಾರೆ, 1 ಗಂಟೆ. ಅದು ನಮಗೆ ಸಾಕಾಗಲ್ಲ. ಅದಕ್ಕೆ ನಾವು ಜೀವಮಾನ ಪರ್ಯಂತರ ಹೇಳಿರು ಸಾಕಾಗದಷ್ಟು ವೀರಶೈವ ಧರ್ಮದ ಅವದವೆ. ನೀವು ಒಬ್ಬರೇ ಬುದ್ಧಿವಂತರಲ್ಲ, ನನಗೂ ಗೊತ್ತೈತೆ ಚಾನಲ್ಗೆ ಹೋಗೋದು. ಆ ಹಿಂದೆ ವೀರಶೈವ ಲಿಂಗಾಯತದ ವಿವಾದ ಹೋಗಬೇಕು ಅಂತಿದ್ದೆ, ಹೋಗಲಿಲ್ಲ ನಾನು. ಯಾಕಂದರೆ ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ರೆ ಏನೂ ಬೆಲೆ ಇರಲ್ಲ ಮನುಷ್ಯನಿಗೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಈಗ ಹೆಂಗೂ ಒಂದು ಮಠದ ಸ್ವಾಮಿ ಆಗಿದ್ದೀನಿ. ನಮಗೆ ಶಿವಾಚಾರ್ಯರು ಅಂತಲೇ ಐತೆ. ಮೇಲ್ಗಡೆ ಪಂಚಪೀಠದವರೆಲ್ಲ ಪಟ್ಟದ ಜಗದ್ಗುರುಗಳು, ಅವ್ರ ಕೆಳಗಡೆ ಹಿರೇಮಠಗಳು ಇರ್ತವೆ, ಪಟ್ಟದವು ಶಿವಾಚಾರ್ಯರು. ಅವ್ರ ಕೆಳಗಡೆ ನಾವು ಗೃಹಸ್ಥ ಜಂಗಮರಿಗೆ ನಮ್ಮ ಶಿವಾಚಾರ್ಯರು ಉಪಾಚಾರ್ಯರು ಅಂತಲೇ ಇರುತ್ತೆ. ನಮಗೆ ನಮ್ಮ ಧರ್ಮದ ಅಧ್ಯಯನ ಆಗಿದೆ. ಹಿರೇಮಲ್ಲೂರು ಈಶ್ವರನ್ನಾಗಿರ್ಬೋದು, ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ, ಲಿಂಗಾಯತ ಅಧ್ಯಯನಗಳು ಅಂತ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಹಿಂದೆನೂ ಬೇರೆ ಬೇರೆಯವ್ರು ಮಾಡಿದ್ದಾರೆ. ಮಾಡಲಿ, ನಾವಿರೋದ್ರಿಂದ ಮಾಡಿದ್ದಾರೆ. ನಿಮಗೆ ಅದ್ಯಾಕೆ ಅರ್ಥ ಆಗಲ್ಲ? ವೀರಶೈವ ಜಂಗಮರೇನು ಬೆಟ್ಟಿ ಬಿದ್ದಾರೆ ನಿಮಗೆ? ಖಂಡಿತ ಇಲ್ಲ. ಒಂದು ಜನಾಂಗದ ಅಧ್ಯಯನವೇ ಇದೆ. ನಿಮ್ಮದು ಒಂದಿದೆ. ನಿಮ್ಮ ಯಾವ್ಯಾವ ಜಾತಿ ನಮಗೆ ಗೊತ್ತಿಲ್ಲ. ಆಯಾ ಜಾತಿದು ಒಂದು ಅಧ್ಯಯನ ಇದ್ದೇ ಇರುತ್ತೆ. ಹಂಗೆ ನಮ್ಮ ಜಾತಿದು ಆಗೈತೆ. ಮೇಲಾಗಿ ಧಾರ್ಮಿಕ ಶ್ರೇಷ್ಠ ಜನಾಂಗ ಇದು. ಇದ್ರ ಮೂಲನೇ ಗೊತ್ತಿಲ್ಲ ನಿಮಗೆ. ನಾನು ಹೇಳಲಿಲ್ವಾ, ಜಂಗಮ ಊಟಕ್ಕಿಂತ ಮುಂಚೆ ಜಗತ್ತಿಲ್ಲ ಅಂತ ಹೇಳಿ ಉತ್ತರ ಕೊಟ್ಬಿಟ್ಟಿದ್ದೀನಿ. ಅಲ್ಲಿ ಮುಗೀತು ನಂದು ಕೆಲಸ. ನೀವು ಬೇಡ ಅನ್ಬೋದು, ಇಲ್ಲ ಅನ್ಬೋದು. ನೀವು ಇಲ್ಲವಾದಿಗಳು ಅಲ್ಲಿವಾದಿಗಳು ಸಂಘ ಮಾಡ್ಕೊಂಡು, ನಾವು ಈ ಥರ ಕುಚೇಷ್ಟೆ ಮನುಷ್ಯರಲ್ಲ, ಭಾಳ ಗಂಭೀರವಾದ ಜನ ನಾವು. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ನಾನು ಹೇಳಿದ್ದೀನಿ, ಮಣಿಗೋಳಿ ಶಾಸನ ನೀವು ಹೋಗಿ ನೋಡಿರಿ, ಎಪಿಗ್ರಫಿ ತೆಗೆದು ನೋಡಿರಿ.
ಅಲ್ಲಿರೋದ್ರಿಂದ ಪಾಪ ಮಹಾನುಭಾವಿ ಚನ್ನಮಲ್ಲಿಕಾರ್ಜುನರು ಅಂದರೆ ಅವ್ರ ಹೆಸರೇ ಮಹಾನುಭಾವಿ ಅಂತ, ಮಹಾ ಅನುಭವವನ್ನು ಪಡೆದಿರ್ತಕ್ಕಂಥವರೇ ಮಹಾನುಭಾವ. ಯಾಕೆ ಬೇಡವೇನೋ ಅವ್ರು ನಿಮಗೆ? ಬರೀ ಪಾಗು ಒಳಕಟ್ಟಿಯವರು ಆಮೇಲೆ ಎಂ ಕಲಬುರ್ಗಿಯವರು ಇಷ್ಟು ಸಾಕ ನಿಮಗೆ? ಅದು ನಿಮ್ಮ ಸಮಗ್ರ ಇತಿಹಾಸ ಆಗುತ್ತಾ? ಎಲ್ಲರೂ ಸಂಶೋಧಕರೇ, ಸರಿಯಾಗಿ ತಿಳ್ಕೊಂಡ್ರೆ ನೀವು ಸಂಶೋಧಕರೇ. ಎಲ್ಲದ್ರ ಬಗ್ಗೆ ಸಂಶೋಧನೆ ಇದೆ, ಬರೀ ಇತಿಹಾಸ ಮಾತ್ರ ಅಲ್ಲ. ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ವಸ್ತುಗಳ ಮೇಲೆ ಸಂಶೋಧನೆ ಇದೆ. ಕಲ್ಲು ಕಡ್ಡಿ ಮರ ಕಟ್ಟಿಗೆ ಎಲ್ಲದ್ರ ಮೇಲೂ ಸಂಶೋಧನೆ ಐತಿ. ಇದು ಬಿಟ್ಟು ಸಂಶೋಧನೆ ಏನು ಅಂದರೂ ನನಗೆ ಗೊತ್ತಿದೆ ಚೆನ್ನಾಗಿ. ಇತಿಹಾಸ, ಧರ್ಮ ಇತಿಹಾಸ ಎಲ್ಲದ್ರ ಮೇಲೂ ಸಂಶೋಧನೆ ಮಾಡ್ಬೋದು, ರಿಸರ್ಚು. ನಾನು ಮಾಡಿರೋದು ಹೇಳ್ತಾ ಇದ್ದೀನಿ. ನನ್ನ ಹತ್ರ ಪುಸ್ತಕಗಳು ಇದ್ದಾವೆ, ಅವು ನಿಮ್ಗೆ ಒಪ್ಪಿಸ್ಬೇಕು ಅಂತೇನೈತಿ? ನಿಮ್ಮನ್ನು ತಲೆ ಒಳಗೆ ಇಟ್ಕೊಂಡು ನಾನು ಕೂತಿದ್ದೀನಿ ಇಲ್ಲಿ. ಧರ್ಮಪೀಠ ಅಂತ ಮಾಡ್ಕೊಂಡ್ಮೇಲೆ ಧರ್ಮಕ್ಕೆ ಸಂಬಂಧಪಟ್ಟ ಎಲ್ಲ ಸಮಗ್ರ ಮಾಹಿತಿನೂ ಹೇಳ್ತಿರ್ತೀನಿ. ಆದರೆ ಇದು ಒಂದು, ಬೇಕಾದ್ರೆ ಕೇಳ್ರಿ, ಬೇಡ ಅಂದ್ರೆ ಬಿಡ್ರಿ. ಇನ್ಮೇಲೆ ಅದೆಲ್ಲ ಕುಯುಕ್ತಿ ಕುಚೇಷ್ಟೆ ಬಿಟ್ಟುಬಿಡ್ರಿ. ನಮ್ಮ ಧರ್ಮಕ್ಕೋಸ್ಕರ ನಾನು ಕುಂತಿರೋದು. ನಮ್ಮ ಧರ್ಮಪೀಠ ಇದೆ, ಅದರ ವತಿಯಿಂದ ಹೇಳ್ತೀವಿ ನಾವು ಅಷ್ಟೇ. ಇಲ್ಲಿ ಯಾರು ಬೇಕಾರೋ ಹೇಳ್ಬೋದು. ನೀವು ಇದ್ದರೆ ನಿಮಗೂ ಅದು ಶಕ್ತಿ ಇದ್ದರೆ ನೋಡೋಣ. ಈಗ ನಾನು ಕುತ್ಕೊಂಡು ಪ್ರವಚನ ಮಾಡ್ತಾ ಇದ್ದೀನಲ್ಲ, ಹಂಗೆ ಮಾಡ್ರಿ ನೋಡೋಣ. ನಿಮ್ಮ ಯೋಗ್ಯತೆ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲೇ ಅಳಿತೀನಿ ನಾನು. ಮಾಡಿರಿ ನೋಡೋಣ. ಒಂದು ಗಂಟೆಗಟ್ಟಲೆ ನಾನು ಈಗ ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಹೇಳೋ ಶಕ್ತಿ ನನಗೈತಿ. ಈಗ ಭಾರತದ ಮೂಲ ತುಟ್ಟ ತುದಿಯಿಂದ ಹಿಡ್ಕೊಂಡು ಧರ್ಮ ಶಂಕರಾಚಾರ್ಯರಿಂದ ಹಿಡ್ಕೊಂಡು ತ್ರಿಮತದ ಆಚಾರ್ಯರಿಂದ ಹಿಡ್ಕೊಂಡು ವೀರಶೈವ ಧರ್ಮದಿಂದ ಹಿಡ್ಕೊಂಡು ಶೈವ ಶಾಖೆಗಳಿಂದ ಹಿಡ್ಕೊಂಡು ಎಲ್ಲ ಸಮಗ್ರ ಮಾಹಿತಿ ನಾನು ಕೊಡ್ತೀನಿ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಹಿಡ್ಕೊಂಡು ವಚನಗಳಿಂದ ಹಿಡ್ಕೊಂಡು ಎಲ್ಲ ಕೊಡ್ತೀನಿ. ವಚನ ಬರದ್ದಾರಪ್ಪ, 100 ಜನ ಬರದ್ದಾರೆ, 1000 ಜನ ಬರದ್ದಾರೆ. ಅದಕ್ಕೆ ನಾವೇನು ಮಾಡೋಣ? ಒಬ್ಬೊಬ್ಬಂದು ಒಂದೊಂದು ವಚನ ಹಿಡ್ಕೊಂಡು ನೀವು ನಾಯಿ ಮಾಂಸ ಹಿಡ್ಕೊಂಡು ಎಳೆದಾಡತ್ತಲ್ಲ ಹಂಗೆ ಎಳೆದಾಡಿದರೆ ಅದಕ್ಕೆಲ್ಲ ನಾವು ಉತ್ತರ ಕೊಡೋಕ್ಕೆ ತಯಾರಾಗಿಲ್ಲ. ಒಬ್ಬೊಬ್ಬ ಶರಣನ ಒಂದು ಭಿನ್ನ ಮತ ಬೇರೆ ಇದೆ, ದ್ವಂದ್ವಗಳಿದ್ದಾವೆ. ನಾವು ವಚನಗಳ ಬಗ್ಗೆ ದ್ವಂದ್ವ ಇದೆ ಅದರಲ್ಲಿ. ಒಬ್ಬ ಹೇಳ್ದಂಗೆ ಇನ್ನೊಬ್ಬ ಹೇಳಿಲ್ಲ, ನಮಗೆ ಸಂಬಂಧನೇ ಇಲ್ಲ. ಅದು ನಮ್ಮದು ಒಂದೇ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಪಶು ಪತಿ ಪಾಶ ಶರಣಸತಿ ಲಿಂಗಪತಿ ಅಷ್ಟು ಮಾತ್ರ ಒಪ್ತೀವಿ ನಾವು. ಉಳಿದಿದ್ದು ಯಾವುದು ಒಪ್ಪಲ್ಲ ನಾವು. ಸಾಮಾಜಿಕವಾಗಿ ಅವರು ಅಧ್ಯಯನ ಮಾಡಿ ಅವರೇನೋ ಬರೆದಿರ್ತಾರೆ. ಆಮೇಲೆ ಇನ್ನೊಂದು ನಿಮಗೆ ಹೇಳ್ತೀನಿ, ಯಾವ ಶರಣರು ಅದರಲ್ಲಿ 100 ಜನ ಶರಣರಿದ್ದರೆ 10 ಜನ ವಿದ್ಯಾವಂತರಿಲ್ಲ. ಖಂಡಿತ ವಾಸ್ತವ ಸತ್ಯ ಇದು. ಯಾರೋ ಅವ್ರ ಹೆಸರಿನಲ್ಲಿ ಸೇರಿಸಿದ್ದಾರೆ. ನೀವು ಹೇಳ್ತೀರಿ ಪ್ರಕ್ಷಿಪ್ತ ಅಂತೀವಿ. ಏನು ಪ್ರಕ್ಷಿಪ್ತ? ನಿಮ್ಮ ಮನಸ್ಸು ವಿಕ್ಷಿಪ್ತ ಆಗಿದೆ ಮೊದಲು. ಅದು ಸರಿ ಮಾಡ್ಕೊಳ್ರಿ ಮೊದಲು. ಮನಸ್ಸೇ ಸರಿ ಇಲ್ದಲೇ ನೀವು ಏನು ಹೇಳಿದ್ರು ನಾವು ಒಪ್ಪಂಗಿಲ್ಲ. ನಮಗೂ ಬುದ್ಧಿ ಇದೆ, ನಾವು ನಿಮ್ಮಂಥ ಮನುಷ್ಯರೇ. ನಾವು ತಂದೆ ತಾಯಿ ಹೊಟ್ಟೆ ಒಳಗೆ ಹುಟ್ಟು ಬಂದು ನಾವು ಜೀವನ ಮಾಡ್ತಾಯಿದ್ವಿ, ನಮಗೂ ಎಲ್ಲ ಇದೆ. ಅದಕ್ಕೋಸ್ಕರ ನೀವು ಸಮಾಜ ಅಂದರೆ ಎಲ್ಲ ಒಂದೇ. ಅಲ್ಲಿ ಅವನು ಬೇರೆ ಇವನು ಬೇರೆ. ಮನೆಗಳು ಕಟ್ಟಬೇಕಾದ್ರೆ ಒಂದು ಲೇಔಟ್ ಮಾಡಿರ್ತಾರೆ, ಅದರೊಳಗಡೆ ಏನು ಒಂದೊಂದು ಸಮಾಜಕ್ಕೆ ಒಂದೊಂದು ಮಾಡಿರ್ತಾರೆ, ಎಲ್ಲರೂ ಇರ್ತಾರೆ. ಹಂಗೆ ಇದೆಲ್ಲ ಬಿಟ್ಟು ನೀವು ವಿಷಯ ತಿಳ್ಕೊಳ್ರಿ. ಅದು ವೀರಶೈವ ಧರ್ಮದ್ದಾದ್ರೇನು, ಬಸವಣ್ಣಂದಿಂದ ಇನ್ನೊಬ್ಬದ್ದಾದ್ರೇನು. ಅದಕ್ಕೋಸ್ಕರ ನಾನು ಇಲ್ಲಿ ಓರ್ವಾಯಿ ಶಾಸನ ಅಂತಿದೆ, ಶಾಸನ ಹಾಕ್ರಿ ಸಾರ್ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ಕುಚೇಷ್ಟೆ ಇದನ್ನು ಬರೆಯೋದು. ಅದಕ್ಕೆ ನಾನು ನಿನ್ನೆ ಹೇಳಿ ಬರೆದಿದ್ದೀನಿ. ಅದಕ್ಕೆ ನಮಗೆ ನೀವು ಮನಸ್ಸಿನಾಗ ಒಂದು ಒಳಗೊಂದು ಇಟ್ಕೋಬೇಡ್ರಿ, ಗೌರವಾರ್ಥವಾಗಿ ನೀವು ಮಾತಾಡ್ರಿ. ಶ್ರೀಕಂಠ ಚೌಕಿ ಮಠರು ನಿಮಗೆ ಪರಿಚಯ ಇತ್ತು ಅನಿಸುತ್ತೆ. ಪಾಪ ಅವ್ರು ಗೌರವಯುತವಾಗಿ ನಿಮಗೆ ಬರೆದಿದ್ದರು. ನಾನು ನೋಡಿದೆ ಅದನ್ನು ನೋಡಿ ನಾನು ಕೆಳಗಡೆ ಹೇಳಿದೆ. ನಾನು ಹಾಗೆ ಇದು ಈ ಫೇಸ್ಬುಕ್ಕಲ್ಲಿ ಬಂದ ಕೂಡ ಇವರು ಭಾಳ ಕಡಿಮೆ ದರ್ಜರು ಅಂತಲ್ಲ, ಖಂಡಿತ ಅಲ್ಲ. ಅದು ನಿಮಗೆ ಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಮಾಧ್ಯಮ ಬಿಟ್ಟರೆ ಅಲ್ಲಿ ದನಕಾಯಿನೂ ಇರ್ತಾನೆ. ಅದಕ್ಕೋಸ್ಕರ ನಾವು ಈ ಮಾಧ್ಯಮ ಬಳಸ್ಕೊತ ಇದ್ದೀವಿ ಅಷ್ಟೇ. ಮತ್ತು ಇನ್ನು ಎಷ್ಟು ದಿವಸ ಇರುತ್ತೋ ಫೇಸ್ಬುಕ್ಕು ಯೂಟ್ಯೂಬು ಇವೆಲ್ಲ ಮತ್ತೆ ನಾಳೆ ದುಡ್ಡು ಕೊಡೋ ಅಂಥ ಪ್ರಸಂಗ ಬರ್ತವೆ ಅಂತ ಯೂಸ್ ಮಾಡಿದ್ವಿ ಬಿಟ್ಟರೆ ನಾವೇನು ಬರೋ ಅಗತ್ಯತೆ ಇಲ್ಲ. ನಮ್ಮದೇ ಆಗಿರ್ತಕ್ಕಂಥ ಸಮಾಜ, ನಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇವೆಲ್ಲ ಇದ್ದಾವೆ. ಅದಕ್ಕೋಸ್ಕರ ಇಲ್ಲಿ ಮಣಿಗೌಳಿ ಶಾಸನ ನಿಮ್ಗೆ ಯಾವ ಶಾಸನ ಬೇಕಾದ್ರೆ ನೀವು ಎಪಿಗ್ರಫಿ ತೆಗೆದು ನೋಡಿರಿ. ನಾನು ಹೇಳೋಕ್ಕೆ ನನ್ನ ಕೈಲೇ ಆಗಲ್ಲ, ಎನರ್ಜಿ ವೇಸ್ಟು. ಅದು ಹೇಳ್ಬಿಡ್ತೀನಿ. ಇಲ್ಲಿರ್ತಕ್ಕಂಥದ್ದು ಈಗ ಪುಸ್ತಕದ ಹೆಸರು ಹೇಳ್ತೀನಿ, ನೋಡ್ಕೊಳ್ರಿ. ಇದ್ರ ಹೆಸರು ಸಂಶೋಧನೆ ಅಂತ. ಇದ್ರ ಹೆಸರು ಇದು ಮಹಾನುಭಾವಿ ಚನ್ನಮಲ್ಲಿಕಾರ್ಜುನ್ ಬರೆದಿರತಕ್ಕಂಥ ಪುಸ್ತಕ. ಇದರಲ್ಲಿ ಅವ್ರ ಕಲೆಕ್ಷನ್ಸ್ ಇದ್ದಾವೆ. ಅವರು ದೊಡ್ಡ ಸಂಶೋಧಕರು, ಪಾಗು ಒಳಕಟ್ಟಿಯವರ ಸಮಕಾಲೀನರವರು. ಭಾಳ ಜನಗಳಿಗೆ ಗೊತ್ತಿಲ್ಲ ಅನಿಸುತ್ತೆ, ಹೇಳ್ತೀನಿ ನೋಡಿ ಅವ್ರ ವ್ಯಕ್ತಿ ಪರಿಚಯ. ಅವರು ಶಿರಾಳಕೊಪ್ಪದಲ್ಲಿ ಹುಟ್ಟಿದ್ರು. ಅವರು ಆನಗಲ್ ಕುಮಾರಸ್ವಾಮಿಗಳ ಹತ್ರನೂ ಇದ್ದರು ಕೆಲವು ದಿವಸ. ಆಮೇಲೆ ಮೈಸೂರಲ್ಲೂ ಕೂಡ ಇದ್ದರು. ಮತ್ತು ಅವರು ಶಿವಾನುಭವ ಅಂತಕ್ಕಂಥ ಪತ್ರಿಕೆ, ಸದ್ಧರ್ಮ ದೀಪಿಕೆ ಅಂತ ಪತ್ರಿಕೆ ನಡೆಸ್ತಾ ಇದ್ದರು. ಅವರು ಮೂರು ಮದುವೆಗಳ್ನ ಆಗಿದ್ದರು, ಆದರೆ ಒಂದು ಉಳಿಲಿಲ್ಲ. ಆಮೇಲೆ ಅವರು ಹಿಂಗೆ ಸನ್ಯಾಸಿ ರೀತಿಯಲ್ಲಿ
ಸಂಶೋಧಕರಾಗಿ ತುಂಬ ಪ್ರಬಲವಾಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿ ಅವರು, ಮಹಾನುಭಾವಿ ಚನ್ನಮಲ್ಲಿಕ. ನನಗೂ ಕೂಡ ಗೊತ್ತಿರಲಿಲ್ಲ. ಈ ಪುಸ್ತಕ ಸಿಕ್ಕ ಮೇಲೆ ಅವ್ರ ವ್ಯಕ್ತಿ ಪರಿಚಯ ಆಗಿ ನಾನು ಇವ್ರ ಪುಸ್ತಕಗಳು ಅತ್ಯಂತ ಭಾಳ ಅಥೆಂಟಿಕ್ ಆಗಿದ್ದಾವೆ ಪುಸ್ತಕಗಳು. ತುಂಬ ದೊಡ್ಡ ಸಂಶೋಧನೆ. ನನಗೆ ಇವರಿಗಿಂತ ಹೆಚ್ಚಿನ ದೊಡ್ಡ ಸಂಶೋಧಕರು ಯಾರೂ ಇಲ್ಲ. ಪಾಗು ಅಳಕಟ್ಟೆಯವರು ಇಲ್ಲ, ಯಾರೂ ಇಲ್ಲ. ಪಾಗು ಅಳಕಟ್ಟೆಯವರು ವಚನಗಳನ್ನ ಸಂಪಾದನೆ ಮಾಡಿಕೊಟ್ಟಿರ್ಬೋದು, ಅದಕ್ಕೆ ನಿಮಗೆ ದೊಡ್ಡವರು ಅಂತ ಅನ್ನಿಸ್ತಾ ಇರ್ಬೋದು. ನಮಗೇನು ಯಾರ ಮೇಲೇನು ಇದಿಲ್ಲ. ಆದರೆ ಅಂದರೆ ಇವ್ರ ಸಮಾನ ಇಷ್ಟು ಸಂಶೋಧನೆಯನ್ನು ಯಾವನೂ ಕೂಡ ಮಾಡಿಲ್ಲ. 10 ಜನ್ಮ ಎತ್ತಿರೂ ಇವ್ರ ಸಂಶೋಧನೆ ಯಾವನೂ ಮಾಡಲ್ಲ. ಅಷ್ಟು ವಿಷಯ ಇದ್ದಾವೆ. ನಾವು ಒಂದು ದಿವ್ಸಕ್ಕೆ ಇವನ್ನೆಲ್ಲ ಹೇಳೋಕ್ಕಾಗಲ್ಲ. ಬೇಕಾದರೆ ಬೇರೆ ಬೇರೆ ದಿವಸ ನಮಗೂ ಆರೋಗ್ಯ ಖುಷಿ ಇದ್ದಾಗ ಹೇಳ್ತೀನಿ. ಬೇಕಾದರೆ ಬಲವಂತಕ್ಕೆ ನಿಮಗೆ ಮೆಚ್ಚೋಕ್ಕೆ ನಾನು ಬಗ್ಗಿ ದನ ಕಾಯ್ತಕ್ಕಂಥದ್ದು, ಬಗ್ಗಿ ಬೇಸಾಯ ಹೊಡಿತಕ್ಕಂಥ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ನಾವೆಲ್ಲ ಸಹಜವಾಗಿದ್ದಂಥ ವ್ಯಕ್ತಿಗಳು. ಹಿಂದಿನಿಂದಲೂ ಬಾಲ್ಯದಿಂದಲೂ ಕೂಡ ನಾವು ಸಹಜವಾಗಿ ಬೆಳ್ಕೊಂಬಂದಿದ್ದೀವಿ. ಬೇರೆ ಬೇರೆ ಸಂಪ್ರದಾಯ ಇದ್ದಾವೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಠಗಳು ಅವೆಲ್ಲ ಇದ್ದಾವೆ, ನಮಗೆ ಪ್ರಭಾವ ಬೀರಿದ್ದಾವೆ. ಅವರವೆಲ್ಲ ಏನೇನು ಒಳಗಿಂದೇನು ಹೊರಗಿಂದೇನು ನಮಗೆ ಗೊತ್ತೈತೆ. ಅದರ ಭಾಗಗಳಾಗಿ ಅವ್ರ ಶಿಷ್ಯರಾಗಿರ್ತಕ್ಕಂಥವ್ರು ಈಗೆಲ್ಲ ಕೆಟ್ಟದಾಗ ಕಮೆಂಟ್ ಮಾಡ್ತಿದ್ದಾರೆ. ನಮಗೇನು ಮಾಡಿರೇನು ನಮಗೇನು ಇದಾಗಲ್ಲ, ಅದೇನೋ ಸೂರ್ಯನ ಮೇಲೆ ಹೋದ್ರೆ ನಿಮ್ಮ ಮೇಲೆ ಬೀಳುತ್ತೆ. ನಾವು ಇರ್ತಕ್ಕಂಥ ವಿಷಯ ಇದ್ದಂಗೆ ಹೇಳ್ತೀವಿ. ಮತ್ತು ನಮಗೂ ಸಹಿಸೋಕ್ಕಾಗಲ್ಲ. ನೀವು ಬಾಯಿ ಬಂದಂಗೆ ಬೈದರೆ ಯಾರು ಕೇಳೋಕ್ಕೆ ಹೋಗ್ತಾರೆ? ಈಗ ನಿಮ್ಮ ಅಯ್ಯಪ್ಪ ಇಲ್ಲಿವರೆಗೂ ಇಲ್ದದ್ದು ಈಗೆಲ್ಲಿ ಸಿಕ್ತಿ ಅಯ್ಯಪ್ಪಗೆ ಅಂತ ಒಬ್ಬ ಬರೆದದ್ದ. ಅವನು ವಯಸ್ಸಾಯಿತು ಅವನಿಗೆ. ಅವನು ಏಕವಚನದಲ್ಲಿ ಅವನು ಒಬ್ಬ ಲಿಂಗ ಕಟ್ಕೊಂಡು ಜಂಗಮರನ್ನ ಒಬ್ಬ ಮಠದ ಸ್ವಾಮಿಗಳ್ನ ಈ ರೀತಿ ಬೈತಾನೆ. ಅವ್ರೂರಲ್ಲೂ ಐನಾರು ಅದಾರೆ ಅಯ್ಯಪ್ಪಗಳು ಅದಾರೆ. ಆಮೇಲೆ ಅವ್ರ ಜಾತಿಗೂ ಒಂದು ಅಯ್ಯಪ್ಪಗಳು ಮಾಡ್ಕೊಂಡಾರೆ. ನಾವೆಲ್ಲ ಅಯ್ಯಪ್ಪಗಳನ್ನ ಕಾಣ್ತೀವಿ. ಅವರಿಗೆ ಪಂಚಪೀಠದ ಜಗದ್ಗುರುಗಳಿಂದ ಹಿಡ್ಕೊಂಡು ವೀರಶೈವ ಜಂಗಮರೆಲ್ಲ ಅಯ್ಯಪ್ಪಗಳನ್ನ ಕಾಣ್ತಾರೆ. ಇಂಥ ಒಂದು ಅಜ್ಞಾನಿ ವರ್ಗನೂ ಐತೆ ನಮ್ಮಲ್ಲಿ. ಅದಕ್ಕೆ ನಾನು ಇನ್ಮೇಲೆ ನೇರವಾಗಿ ಹೇಳೋದಿನ್ನ, ನಿಮಗೆ ಎದುರ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ನಮಗೇನಿಲ್ಲ. ನಾವು ಸಮಾಜದ ಒಂದು ಅಂಗ. ಸಮಾಜದಲ್ಲಿ ನಮಗೂ ನಾಗರಿಕ ರೈಟ್ಸ್ ಇದ್ದಾವೆ, ಸಂವಿಧಾನದ ಬದ್ಧ ಹಕ್ಕಿದ್ದಾವೆ. ನಾವು ನೇರವಾಗಿ ಮಾತಾಡ್ತೀವಿ ಇನ್ಮೇಲೆ. ಏನು ನಿಮ್ಗೆ ಎದುರ್ಕೊಂಡು ಇದು ಮಾಡಬೇಕು ಅಂತೇನಿಲ್ಲ, ಎದುರ್ಕೊಂಡು ಸಾಯಬೇಕು ಅನ್ನೋದೇನಿಲ್ಲ. ಅದಕ್ಕೆ ನಾವು ಧರ್ಮಪೀಠ ಇದೆ, ಧರ್ಮ ಹೇಳ್ತೀವಿ. ನೀವು ಯಾಕೆ ಗೌರವಯುತವಾಗಿ ಮಾತಾಡ್ಬೋದು? ಅಯ್ಯಪ್ಪ ಅಂತ ಯಾಕೆ ಸಂಬೋಧನೆ ಮಾಡಿದೆ? ಅಯ್ಯಪ್ಪ ಅನ್ನೋದೇ ಹಿಂಗೆ ಕೆಟ್ಟದೆ. ಅಯ್ಯ ಮತ್ತು ಅಪ್ಪ, ಅಯ್ಯದ ಪದದ ಸತ್ಸಮ ತದ್ಭವ ಗೊತ್ತಾ ನಿಮಗೆ? ನಾನು ಭಾಳ ಜನಕ್ಕೆ ಅವ್ರ ನೆಪ ಇಟ್ಕೊಂಡು ಭಾಳ ಜನ ಕೇಳ್ತಿದ್ದೀನಿ. ಅಯ್ಯಪ್ಪ ಅಂತ ಹೇಳೋರು ಭಾಳ ಅದಾರೆ. ಮತ್ತು ಅದೇ ಊರಾಗೆ ಸ್ವಾಮಿ ಅಯ್ಯಪ್ಪ ಅಂತ ಕೂಗೋರು ಎಲ್ಲ ನಾವು ನೋಡ್ತಾ ಇದ್ದೀವಿ. ನಿಮಗೆ ಪೂರ್ಣ ಪ್ರಜ್ಞೆ ಇಲ್ಲ ನಿಮಗೆ. ಅದಕ್ಕೆ ಹಿಂಗೆ ಆಗ್ತಿರೋದು ಸಮಾಜ. ಯಾವುದೋ ಕೆಲವು ಮಠಗಳು ನಿಮಗೆ ಕೆಡಿಸ್ತದವೆ, ನಮಗೆ ಗೊತ್ತಾಯ್ತದು. ಅದೇನೋ ಮಂಗ ತಾನು ಕೆಡದಲ್ದಲೇ ಕೋತಿ ವನನೆಲ್ಲ ಕೆಡಿಸ್ತು ನಂಗೆ ಆಯಿತೆ. ಇದೆಲ್ಲ ಬಿಟ್ಟು ಸಮಗ್ರ ವೀರಶೈವ ಧರ್ಮ, ಶೈವದಿಂದ ಹಿಮಾಲಯದಿಂದ ತಗೊಳ್ರಿ ಧರ್ಮ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಮಧ್ಯಂತರದಲ್ಲಿ 12ನೇ ಶತಮಾನದ ಹೇಳ್ಕೊಂಡು ಹೋದರೆ ನಿಮಗೇನು ಮಣ್ಣು ಗೊತ್ತಾಗಲ್ಲ. ಹೆಂಗೆ ಗೊತ್ತಾಗುತ್ತೆ? ವಚನದಲ್ಲಿ ಇತಿಹಾಸ ಎಲ್ಲಿ ಸಿಗುತ್ತೆ ನಿಮಗೆ? ವಚನದಲ್ಲಿ ವಚನ ಐತೆ ಅಷ್ಟೇ, ಇತಿಹಾಸ ಎಲ್ಲಿ ಬದನೆಕಾಯಿನಾಗೈತೆ? ನಾನು ಎಷ್ಟು ಹೇಳಿದ್ದೀನಿ, ಜೀವಮಾನನೇ ನಿಮಗೋಸ್ಕರ ಮೀಸಲಿಟ್ಟರು ಸಾಕಾಗಲ್ಲ, ಅಷ್ಟು ವಿಷಯ ಹೇಳಿದ್ದೀನಿ. ಏನು ಮಾಡೋಕ್ಕೆ ಕೆಲಸ ಇಲ್ವ ನಮಗೆ? ಅದಕ್ಕೋಸ್ಕರ ನೀವು ಇವತ್ತಿನ ವಿಷಯ ನಾನು ಹಿಂಗೆ ನೇರವಾಗಿ ಡೈರೆಕ್ಟಾಗಿ ತೊಗೊಂಡಿದ್ದೀನಿ ನಾನು. ಅದರಿಂದ ನೀವು ಇವೆಲ್ಲ ಬಿಡ್ರಿ. ಅಯ್ಯಪ್ಪನಂತೆ ಇವನು ಅಯ್ಯಪ್ಪನ ಮಾಡ್ಕೊಂಡಿಲ್ವೇ? ಜಂಗಮರನ್ನ ಜರಿಯೋದು, ತಾವೇ ಜಂಗಮರಾಗೋದು. ಪುರೋಹಿತಿಗೆ ಜರಿಯೋದು, ತಾವು ಪುರೋಹಿತರಾಗೋದು. ಸ್ವಾಮಿಗಳು ಜರಿಯೋದು, ತಾವು ಸ್ವಾಮಿಗಳಾಗೋದು. ಹಿಂಗೆ ಮಾಡ್ಕೊಂಡು ಬಂದಿದ್ದೀರಾ ನೀವೇ. ಮೈಮ್ಯಾಗ ಕಾವಿ ಬಂದ ಕೂಡ ನಿಮ್ಗೆ ಹೆಂಗೆ ಬೇಕಂಗೆ ಮಾತಾಡೋಕ್ಕಾಗತ್ತೆ. ಮೂಲ ಜಂಗಮರು, ವೀರಶೈವ ಜಂಗಮರು ಯಾವ ಜಂಗಮ ಇದ್ದ ಅವಾಗ? ಈಗಿನೂ ನಾವು ಭಿನ್ನ ಬಿಡುಗಡೆ ಬಿಟ್ಟು ಸಾಧಲಿಂಗಾಯತರಾಗಿರ್ಬೋದು, ನೊಣಬರಾಗಿರ್ಬೋದು, ಕುಂಚಿ ಎಲ್ಲ ಜನಗಳಿಗೂ ನಾವೇ ಐನಾರಿದ್ದರು. ಅಯ್ಯಪ್ಪ ಅಂತ ಹೇಳ್ತಾನೆ ಅವನೋ ಒಬ್ಬ. ಗೊತ್ತೇನು ಅವನಿಗೆ? ನಾವೇ ಮೊದಲು ಐನಾರಾಗಿದ್ದರು. ಏನೂ ಗೊತ್ತಿಲ್ಲದಲೇ ಸುಮ್ಮನೆ ಬುಡ್ಬುಡ್ಕಿ ಬಾರಿಸ್ತಾರೆ. ಭಿನ್ನ ನಾವು ನಮ್ಮಷ್ಟಕ್ಕೆ ನಾವೇ ಬಿಟ್ಟಿದ್ದು. ಈ ಸಿರಿಗೆರೆ ಮಠ ಇತ್ಯಾದಿ ಮಠಗಳು, ನೊಳಬನ ಮಠಗಳು ಇತ್ಯಾದಿ ಪ್ರಾಬಲ್ಯಕ್ಕೆ ಬಂದ ಮೇಲೆ ನಾವು ಕೈ ಬಿಟ್ವಿ. ಏನಾಗಬೇಕಾಯಿತೆ? ಅವ್ರದ್ದು ಅವರೇ ತೊಳ್ಕೊಳ್ಳಿ, ಅವರೇ ಏನಾರಾಗಲಿ ಅಂತ ಕೈ ಬಿಟ್ಟಿದ್ದೀವಿ. ಎಲ್ಲ ನಡೆದಿರೋ ಘಟನೆಗಳು. ಇದನ್ನೇನು ನೀವು ದೊಡ್ಡದಾಗಿ ಹೇಳೋದು? ಸದ್ಧರ್ಮ ಅಂತ ಹೇಳ್ತೀರಿ. ಸದ್ಧರ್ಮ ಮೊದಲು ನಾವು ಮಾಡ್ತಿದ್ದಾರೆ. ನಿಮ್ಮ ಮಠ ನಮ್ಮ ಮಠ ಇದ್ದಾಗ ನಿಮ್ಮ ಮಠ ಹುಟ್ಟಿರಲೇ ಇಲ್ಲ, ತಿಳ್ಕೊಳ್ರಿ. ಯಾವ ಮಠ ಇತ್ತು? ಮುರುಘಾ ಮಠ ಹುಟ್ಟಿ 300 ವರ್ಷ, ಸಿರಿಗೆರೆ ಮಠ ಹುಟ್ಟಿ 275 ವರ್ಷ. ಅದಕ್ಕಿಂತ ಮುಂಚೆ ಯಾರು ನಾವೇ ಮಾಡ್ತಿದ್ದರು? ನಿಮ್ಮವೆಲ್ಲಿದ್ದು? ಸುಮ್ಮನೆ ಮಾತಾಡ್ತಿರೋ ಅಷ್ಟ. ನಮಗೆ ಮತ್ತು ಒಳಗಿಂದ ಒತ್ತರಿಸಿ ಬರುತ್ತೆ. ನಮಗೆ ಒಳಗಡೆ ಇರ್ತಕ್ಕಂಥದ್ದು ಒತ್ತಿ ಬರುತ್ತೆ. ನಾವು ಮಾಡಿರೋದು ಇಷ್ಟು ವರ್ಷ, 5000 ವರ್ಷ ಮಾಡ್ಕೊಂಬಂದಿದ್ವಿ ನಾವು ಕನಿಷ್ಠ.
ನನಗೆ ಗೊತ್ತಿದ್ದಂಗೆ ಜಂಗಮರ ಚರಿತ್ರೆ ಇರೋದು 5,000 10,000 ವರ್ಷಕ್ಕೆ ಹೋಗುತ್ತೆ. ಶಿವನೇ ಮೊದಲನೇ ಜಂಗಮ. ನಿಮಗೇನು ಬದನೆಕಾಯಿನ ಮೂಲದಿಂದ ಎಲ್ಲಿಂದ ತೋರ್ಸೋಣ ನಾವು? ಶಿವನೇ ಮೊದಲನೇ ಜಂಗಮ. ಅವನಿಂದ ಮತ್ತು ವೀರಭದ್ರ, ನಂದಿ, ಭೃಂಗಿ, ಅದು ಪುರಾಣನೇ ಆಗಿರ್ಬೋದು. ಯಾವುದು ಇತಿಹಾಸಕ್ಕೆ ನಿಲುಕಲ್ವೋ ಅದು ಪುರಾಣ. ತಲೆ ಇದೆಯಾ ನಿಮಗೆ? ಪುರಾಣ ಅದೇನು ಸುಳ್ಳೆ? ಅದು ಪುರಾಣ. ಯಾವುದು ಇತಿಹಾಸಕ್ಕೂ ನಿಲುಕತ್ತಲ್ಲ, ಶಾಸನದಾಗೂ ಸಿಗಲ್ಲ, ಎಲ್ಲೂ ಸಿಗಲ್ವಲ್ಲ, ಅದು ಪುರಾಣ. ಮತ್ತದು ಪುರಾಣದಲ್ಲಿ ನಿಜನೂ ಇದ್ದಾವೆ, ಕಲ್ಪನೆಯೂ ಇದ್ದಾವೆ. ಕವಿಗಳು ಬರೆದಿದ್ದಾರೆ, ನಾವು ನೀವು ಬರೆದ್ವೆ. ಜ್ಞಾನ ತಿಳ್ಕೋಬೇಕು ಅಂದರೆ ಆಳವಾಗಿ ಹೋಗ್ಬೇಕು. ಮುತ್ತುರತ್ನ ಸಿಗಬೇಕು ಅಂದರೆ ಆಳಕ್ಕೆ ಸಮುದ್ರಕ್ಕೆ ಮುಳುಗಬೇಕು. ನಿಮ್ಮ ಕೈಲಿ ಆಗುತ್ತಾ? ಏನೋ ತಿಳ್ಕೊಂಡಷ್ಟು ನಾವು ಹೇಳ್ತಾ ಇದ್ದೀವಿ, ಅದನ್ನು ಕೇಳಿ ಸುಮ್ಮನಿರೋದು ಬಿಟ್ಟು ಇಲ್ಲದ ತಲೆಪ್ರತಿಷ್ಠೆ ಮಾಡ್ತಾರೆ. ಆ ತಲೆಪ್ರತಿಷ್ಠೆಯಿಂದ ನೀವು ನಿಮ್ಮ ಜೀವಮಾನದಲ್ಲೂ ಹಿಂಗೆ ಸಾಯ್ತೀರ. ಕೊನೆಗೊಂದು ದಿವಸ ಜ್ಞಾನ ತಿಳ್ಕೊಂಡೇನು ಸಾಯಲ್ಲ, ಶುದ್ಧ ಅಜ್ಞಾನಿಗಳಾಗಿ ಉಳುಬಿದ್ದು ಸಾಯ್ತೀರಿ. ಪೂಜ್ಯ ಜನಾಂಗಗಳು ಬ್ರಾಹ್ಮಣ ಮತ್ತು ವೀರಶೈವ ಜಂಗಮರು ಪೂಜ್ಯ ಜನಾಂಗಗಳು. ಯಾವತ್ತೂ ಎಲ್ಲರ ಗೌರವಕ್ಕೂ ಪಾತ್ರರಾಗಿದ್ದಾರೆ. ಅವರು ಬೇಕಾದಷ್ಟು ಸೇವೆ ಮಾಡಿದ್ದಾರೆ. ಎಲ್ಲರವೂ ತಪ್ಪಿರ್ತವೆ, ಎಲ್ಲ ಜನಾಂಗದವೂ ತಪ್ಪಿರ್ತವೆ. ಎಲ್ಲ ಜನಾಂಗದ ಬಗ್ಗೆನೂ ಎಲ್ಲರಿಗೂ ಗೊತ್ತಿದೆ. ಒಂದೊಂದು ಜನಾಂಗದ್ದು ಒಂದೊಂದು ಜಾತಿ ಬುದ್ಧಿಗಳು ಒಂದೊಂದು ಥರ ಇರ್ತವೆ. ಜಾತಿ ಬೇರೆ, ನೀತಿ ಬೇರೆ. ಇಲ್ಲಿ ಸರ್ವಜ್ಞ ಎಲ್ಲ ಜಾತಿನೂ ಹೇಳಿದ್ದಾನೆ. ಸರ್ವಜ್ಞನೇ ಎಂಬುವನು ಗರ್ವದಿಂದ ಆದವನೇ ಅಂತ ಅವನೇ ಹೇಳ್ಕೊಂಡನು ಪಾಪ. ಅದಕ್ಕೆ ಇವೆಲ್ಲ ಬಿಟ್ಟು ನೀವು ನಿಮ್ಮ ಜನಾಂಗದ ಇತಿಹಾಸ ನೀವು ತಿಳ್ಕೊಳ್ರಿ. ಮೊದಲು ನಾವು ಎಲ್ಲಿದ್ವಿ, ಎಲ್ಲಿಗೆ ಬಂದ್ವಿ, ಯಾರು ನಮ್ಮನ್ನು ಇಲ್ಲಿ ತಂದು ನಿಲ್ಲಿಸಿದ್ರು? ನಿಜವಾಗ್ಲೂ ಶರಣರೇ ತಂದು ನಿಲ್ಲಿಸಿದ್ರ? ಶರಣರೇ ಬಂದು ನಮ್ಮೂರಿಗೆ ಲಿಂಗ ಕಟ್ಟಿದ್ರ? ಇಲ್ಲಿದ್ದಾರೆ ಊರಿನ ಜಂಗಮರಪ್ಪ. ಲಿಂಗ ಕಟ್ಟಿದನು ಊರಿನ ಜಂಗಮ, ಧರ್ಮ ಉದ್ಧಾರ ಮಾಡಿದನು. ಧರ್ಮ ಅಂದರೆ ಏನಂತ ಹೇಳ್ಕೊಟ್ಟನೇ ಜಂಗಮ ಅಂತಾರೆ. ನೀವು ಜರಿತೀರಿ. ನೀವು ಉದ್ಧಾರ ಆಗ್ರಿ, ನಮಗೆ ಬೇಡ ಅಂದಿದ್ದೀವಿ. ನೀವು ಈ ಎಲ್ಲ ಜಾತಿ ಮಠಗಳು ಮಾಡ್ಕೊಂಡಿದ್ದೀರ. ನಾವೇನಾರೆ ಬಂದು ನಿಮ್ಮನ್ನೇನಾರೆ ಇಲ್ಲ ನಾವು ಮೊದಲು ಜಂಗಮರು, ನಮ್ಮದು ಮಠ ಇದ್ದಿದ್ದು, ನೀವು ಕಾವ್ಯ ಯಾಕೆ ಕೊಡೋದು ಅಂತ ಹೇಳಿದ್ದೀವಿ. ಎಲ್ಲ ಅನುಕರಣೆ ಮಾಡಿದ್ದೀರಿ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾರ, ರುದ್ರಾಕ್ಷಿ, ವಿಭೂತಿ, ಮಂತ್ರ. ಮಠದ ಪರಂಪರೆ ಕೂಡ ನಿಮ್ಮದಲ್ಲಪ್ಪ. ಅದೆಲ್ಲ ಪಾಶುಮತ, ಕಾಳಮುಖ, ಲಾಕುಲೆ ಪರಂಪರೆದು ಮಠ ಪರಂಪರೆ. ನಿಮ್ಮದೆಲ್ಲಿತ್ತು ಮಠ? ನಿಮ್ಮದು ಚರಪಟ್ಟ, ಶೂನ್ಯಪೀಠ ಚರಪಟ್ಟ. ಅದಕ್ಕೇನು ಭೌತಿಕವಾಗಿ ಮಠ ಇತ್ತು? ಅದು ಸುಮ್ಮನೆ ಬರೀ ಮಾತಾಡ್ತೀರ. ನಾನೆಲ್ಲ ವಾಸ್ತವ ಹೇಳ್ತೀನಿ ಬಿಟ್ಟರೆ ಸುಮ್ಮನೆ ಏನೇನೋ ಪುಂಗಿ ಓದಕ್ಕೆ ಹೋಗಲ್ಲ ನಾನು. ಅದರಿಂದ ಏನೂ ಸುಖಿಲ್ಲ. ಅದಕ್ಕೋಸ್ಕರ ನೀವು ತಿಳ್ಕೊಳ್ರಿ. ನನಗೇನಂತೆ ತಿಳ್ಕೊಳ್ಳೋದ್ರೆ ಕೈ ಬಿಡ್ರಿ. ಹೀಗಾಗಿ ಇವೆಲ್ಲ ಬಿಡ್ರಿ. ಮಣಿಗೋಳಿ ಶಾಸನ, ಓರ್ವಾಯಿ ಶಾಸನದಲ್ಲೊಬ್ಬ ಬಸವಣ್ಣ ಅದಾನೆ, ಮಣಿಗೋಳಿ ಶಾಸನದಲ್ಲೊಬ್ಬ ಅದಾನೆ. ಅವ್ರು ಪಾಪ ಬರೆದ್ದಾರೆ. ಮಣಿಗೋಳಿ ಶಾಸನದಲ್ಲಿ ಚಂದಿ ಮರಸ ಚಂದ್ರಾಂಬೆ ಅಂತಿದ್ದರು. ಅವರು ಇವ್ನು ನಮ್ಮ ಸಾಕ್ತಾ ಅಂದ್ಯಾರು ಮಾದರ್ಸ ಮಾದಲಾಂಬಿಕೆ ಅಲ್ಲಿ ಬಿಟ್ಟಿದ್ದರು. ಅಲ್ಲಿ ಬೆಳೆದ ಮಗು ಹುಟ್ಟಿದಾಗೇನೋ ಹಾಲು ಕುಡಿಲಿಲ್ಲ ಅಂಥೇಳಿ ಆ ಊರಲ್ಲಿ ಇನ್ನೊಬ್ರು ಯಾರೋ ಹೆರಿಗೆ ಆಗಿದ್ದರಂತೆ. ಅವಾಗ ಬಿಟ್ರಂತೆ. ಅವರ ನಾಗಲಾಂಬಿಕೆ ಅನ್ನೋಳು ಸ್ವಂತ ಅಕ್ಕ ಅಲ್ಲ ಬಸವಣ್ಣನಿಗೆ. ಹಾಗಾಗಿ ಅವರಿಬ್ಬರು ಅಕ್ಕ ತಮ್ಮ ಆದರೆ ವಿನಃ ಇಲ್ಲೇನೂ ಇಲ್ಲ. ನಾಗಮ್ಮ ಹುಟ್ಟಿದಾಗ ಮೋಸ್ಟ್ಲಿ ಬಸವಣ್ಣನ ತಾಯಿಗೆ ಎದೆ ಹಾಲು ಇರಲಿಲ್ಲ ಅನಿಸುತ್ತೆ, ಅಥವಾ ಇನ್ನೇನೋ ಪ್ರಾಬ್ಲಮ್ ಇರುತ್ತೆ. ಅವಾಗ ತಗೊಂಡೋಗಿ ಬಿಟ್ಟಿರ್ತಾರೆ. ಇದನ್ನು ನೀವು ಊಹೆ ಮಾಡಬೇಕು. ಬಸವಣ್ಣ ಅಂದ್ಕೂಳೆ ನೀವು ತಲೆ ಮೇಲೆ ಇಟ್ಕೊಂಡ್ಬಿಟ್ರೆ ಇತಿಹಾಸ ತಿಳ್ಕೊಳ್ಳೋದು ಹೆಂಗೆ ನೀವು? ಬಸವಣ್ಣ ನಾವೇಂದರೆ ಅಲ್ಗಳದ್ದೀವಿ, ಬಸವಣ್ಣ ಇಲ್ಲ ಅಂತ ಹೇಳಿದ್ದೀವಿ. ನಿಮ್ಮಂಗೆ ರೇಣುಕಾಚಾರ್ಯ ಇಲ್ಲ ಅಂತ ಹೇಳಿದ್ದೀವಿ. ಶಂಕರಾಚಾರ್ಯದಲ್ಲಿ ಬ್ರಾಹ್ಮಣರನ್ನು ಎದುರಾಕೋಣಕ್ಕೆ ಆಗುತ್ತೆ ಯಾರ ಕೈಲಾರೆಯ? ವೀರಶೈವ ಜಂಗಮರು ಕೂಡವ ಬ್ರಾಹ್ಮಣರ ಬಗ್ಗೆ ಬರಿಬೇಕಾದ್ರೆ ನಾವು ಯೋಚನೆ ಮಾಡ್ತೀವಿ. ಯಾಕಂದರೆ ಅವ್ರದ್ದು ನಮ್ಮಂಗೆ ಹಳೆ ಜನಾಂಗ ಅಂತ. ಶಂಕರಾಚಾರ್ಯರು ಬ್ರಾಹ್ಮಣರಿಗೆ ಪೂಜ್ಯರು, ನಮಗೆ ರೇಣುಕಾಚಾರ್ಯರು ಪೂಜ್ಯರು. ಯಾಕೆ ನಮ್ಮದು ಆಚಾರ್ಯ ಪರಂಪರೆ ಇರಲಿಲ್ವೇ? ನಿಮಗೆ ಮತಿ ಮಾರ್ಗ ಇದೆಯಾ ನಿಮಗೇನಾರೆಯ? ರೇಣು ಅಂದರೆ ಏನು? ಅಣು, ರೇಣು, ತೃಣಕಾಷ್ಟ ಅಂತೀವಲ್ಲ, ಮಣ್ಣದು ರೇಣು ಅನ್ನೋದು. ಅದೆಲ್ಲ ಕ್ವಾಂಟಮ್ ಥಿಯರಿಗೆ ಹೋಗುತ್ತದು, ಪಂಚಭೂತಗಳದು. ಬರೀ ಬುಡುಬುಡುಕಿ ಬಾರಿಸೋದು ಬಿಡ್ರಿ ನೀವು. ಎಲ್ಲ ಇದು ತುಂಬ ಫಿಸಿಕ್ಸು ಮತ್ತು ಸೈನ್ಸ್. ಇದು ಏನೇನೋ ಮಾತಾಡ್ತೀರ ಬರೀ ಶುದ್ಧ ಶುಂಠಿಗಳ್ನ, ಅವಿವೇಕಗಳನ್ನ. ನಾವು ಬರೀ ಇದನ್ನೊಂದೇ ಹೇಳಲ್ಲ, ಎಲ್ಲ ಹೇಳ್ತೀವಿ ನಾವು. ಸೂಕ್ಷ್ಮ ಸಿದ್ಧಾಂತನೂ ಹೇಳ್ತೀವಿ ನಾವು. ಹಾಗಾಗಿ ರೇಣುಕ, ದಾರುಕ ಅನ್ನೋದು, ರೇಣು ಅನ್ನೋದು ಮಣ್ಣು, ದಾರು ಅನ್ನೋದು ಜಲ. ಅದು ಇವು ಪಂಚಭೂತಗಳು ಸೈನ್ಸ್. ಇದು 5 ಎಲಿಮೆಂಟ್ ಸೈನ್ಸ್. ಇದು ವೀರಶೈವ ಧರ್ಮ. ಮಣ್ಣಂಗಟ್ಟಿ ಸುಮ್ಮನೆ ಏನೇನೋ ಅಷ್ಟು ಹೇಳ್ತೀರಿ. ರೇಣುಕರ ಪರಂಪರೆ ಆವಾಗಿಂದ ಐತದು, ಶಾಸನದಲ್ಲೂ ಬಂದಿತ್ತದು. ಮರಡಿಪುರ ಶಾಸನದಲ್ಲಿ, ಬೇರೆ ಬೇರೆ ಶಾಸನದಲ್ಲಿ. ನಿಮಗೆ ಶಾಸನ ತೋರಿಸಿದ್ರೆ ಮಾತ್ರ ಮನುಷ್ಯ ಇದ್ದ, ಇಲ್ಲ ಅಂದ್ರಿಲ್ಲ ಅಂತಲೇ. ಏನು ಶಾಸನದಾಗ ಎಲ್ಲರೂ ಬರೆದಿರ್ಕೊಂಡು ಕೂತ್ಕೊಂತಾರೆ. ಬಸವಣ್ಣನ ಶಾಸನ ಸಿಕ್ಕಿದ್ದು ಯಾವಾಗ ನಿಮಗೆ? ಇತ್ತೀಚೆಗೆ ಸಿಕ್ಕಿದ್ದದು. ಅದಕ್ಕೆ ಮುಂಚೆ ಈಗ ನೀವು ಬಸವಣ್ಣನ ಫೋಟೋ ಹಾಕ್ಕೊಂಡಿದ್ರಲ್ಲ, ಅದು ಯಾರ್ದು? ಕೆಳದಿ ಬಸಪ್ಪ ನಾಯಕರ ಫೋಟೋ ಅದು. ಏನು ಬಸವಣ್ಣರ ಫೋಟೋ ಹೊಡೆದಿಕ್ಕಿದ್ರೆ
ಹಂಗೆ ಇದೆಲ್ಲ ಅಜ್ಞಾನ ಬಿಟ್ಟು ಕುಚೇಷ್ಟೆ ಬಿಟ್ಟು ಸುಮ್ಮನೆ ಎಲ್ಲ ತಿಳ್ಕೊಳೋದು ನೋಡ್ರಿ. ಅದಕ್ಕೋಸ್ಕರ ನಾನು ಈ ನಿಮಗೆ ಶಾಸನ ತೋರಿಸಿ ನಿಮ್ಗೆ ಒಪ್ಪಿಸಿ ನಿಮ್ಮ ಮನೆಗೆ ಬಂದು ಹಿಂಗೈತೆ ನೋಡಿ ಬರ್ರಪ್ಪ ಅಂತ ಹೇಳೋಕ್ಕಾಗತ್ತೆ. ನೀವು ಓದ್ಕೋಬೇಕು. ನಾನು ಟೈಮ್ ವೇಸ್ಟ್ ಮಾಡ್ಕೊಂಡು ನಾನು ಇಷ್ಟು ವರ್ಷ ಅಧ್ಯಯನ ಮಾಡಿ ಹೇಳ್ತಾ ಇಲ್ವೇ? ಹಂಗೆ ನೀವು ಮಾಡಿರಿ. ನನಗೇನು ನಿಮ್ಗೆ ಒಪ್ಪಿಸ್ಬೇಕು ಅಂತೇನೈತಿ? ನಮಗೆ ಇವೆಲ್ಲ ಬಿಡ್ರಿ ನೀವು. ನಾವು ಎಲ್ಲ ತಿಳ್ಕೊಂಡಿದ್ದೀವಿ, ನಾವು ಎಲ್ಲ ಗೊತ್ತೈತೆ ನಮಗೆ. ಅದಕ್ಕೋಸ್ಕರ ನಮ್ಮ ಜನಾಂಗಕ್ಕೆ ನಾವು ಹೇಳ್ತಿದ್ದೀವಿ. ನೀವು ಯಾವನು ಪ್ರತಿಕ್ರಿಯೆ ಕೊಟ್ರೇನು ಕೊಡೋದ್ರೇನು, ನಿಮ್ಮ ಪಾಡಿ ನೀವಿರ್ರಿ ಸುಮ್ಮನೆ. ನಮ್ದಕ್ಕೇನು ಕೊಡೋಕೆ ಹೋಗ್ಬೇಡ್ರಿ. ಇತಿಹಾಸ ಸಂಶೋಧಕ್ಕೆ ರೈಟ್ಸ್ ಇದೆ, ನಾವು ಮಾಡ್ತೀವಿ. ಅದರಿಂದ ಇವತ್ತಿನ ವಿಷಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಾಳೆ ಮತ್ತೆ ಒಳ್ಳೆಯ ಗಂಭೀರವಾದ ವಿಷಯ ತಗೊಂಡು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ.